हरि ओम ओम नारायणाय परिपूर्ण गुणार्णवाय विश्वोदय स्थितिलयोन्नियति प्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापः। भवति यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्ताण्डं सत्यज्ञानमुनिं भजे। 50 सततं रामपूजकः श्री सत्यप्रमोद गुरुराट् भासतां नो स्तंभ। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं गणान्मा कृताः श्री सत्यात्मगुरो त्वदङ्घ्रियुगलं हित्वा नमे सत्यतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेड सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते अद्य श्री सत्यधर्मतीर्थ चरित्र विवरणारंभे सति किंचित् पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरि ओम हरि ओम हरि ओम। श्री सत्यवर दुग्धाब्धेः उत्थिता जगती तले सुधा श्री सत्यधर्माख्या पावयेत् स्मरतः सतः।
ಶ್ರೋತೃಗಳಿಗೆ ಇವತ್ತು ಕ್ಷಮೆ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಪ್ರವಚನ ಮಾಡಲಿಕ್ಕಾಗಲಿಲ್ಲ. ಮೊನ್ನೆಯಿಂದ ನಿನ್ನೆವರೆಗೂ ಇಲ್ಲಿ ಮುಂಬೈಯಲ್ಲಿ ಬಹಳ ಮಳೆಯಾಗಿ, ವಿಶೇಷವಾಗಿ ನಮ್ಮ ವಿರಾರದಲ್ಲಿ ವಿದ್ಯಾಪೀಠದ ಹೊರಗೆ ಟೊಂಕಮಕ್ಕಿಂತಲೂ ಹೆಚ್ಚು ನೀರು, ವಿದ್ಯಾಪೀಠದ ಒಳಗೂ ಕೂಡ 1 ಫೀಟ್ನಷ್ಟು ನೀರು ಪೂರ್ತಿಯಾಗಿ ಬಂದದ್ದರಿಂದಾಗಿ ಆ ವ್ಯವಸ್ಥೆಯಲ್ಲೇ ನಮ್ಮದು ಸಮಯ ಹೋಯಿತು, ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ. ಎರಡು ದಿನ ನೀರಿನಲ್ಲೇ ಇರುವ ಪ್ರಸಂಗ ಬಂತು. ಅಷ್ಟು ಹೆಚ್ಚು ಮಳೆಯಾಗಿದೆ. ನಿನ್ನೆಯಿಂದ ನೀರು ಕ್ಲಿಯರ್ ಆಗಿದೆ, ಇವತ್ತು ಪೂರ್ತಿ ಕ್ಲಿಯರ್ ಇದೆ. ಇವತ್ತು ಸತ್ಯ ಧರ್ಮ ತೀರ್ಥರ ಪುಣ್ಯತಿಥಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಶ್ರೀಮದಾಚಾರ್ಯರು ನಂತರ ಉತ್ತರಾದಿ ಮಠ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ, ವ್ಯಾಸರಾಯರ ಮಠ, ಕುಂದಾಪುರ ಮಠ, ಪದ್ಮನಾಭ ತೀರ್ಥರ ಮಠ, ಶ್ರೀಪಾದರಾಜರ ಮಠ, ಆನಂತರ ಪೇಜಾವರ ಮಠ, ಅದ್ವಾರ ಮಠ, ಪುತ್ತಿಗೆ ಮಠ, ಕೃಷ್ಣಾಪುರ ಮಠ, ಆನಂತರ ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಕಾಣಿಯೂರು ಮಠ ಇತ್ಯಾದಿ 22-23 ಮಠಗಳಲ್ಲಿ ಅನೇಕ ಮಹಾನುಭಾವರು ಆಗಿ ಹೋಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಶ್ರೀಮದಾಚಾರ್ಯ ಪೀಠದ ಮಹಿಮೆಯಿಂದ ಅನೇಕ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರದ್ದು ಬೇರೆ ಬೇರೆ ವಿಶಿಷ್ಟತೆಗಳಿವೆ. ಇವತ್ತಿನ ಕಥಾನಾಯಕರು ಇವರ ಹೆಸರು ಸತ್ಯ ಧರ್ಮ ತೀರ್ಥರು ಅಂತ ತಿಳ್ಕೊಂಡಂತೆ. ನಮ್ಮ ಮೈಸೂರು ಕರ್ನಾಟಕದಲ್ಲಿ ಬರತಕ್ಕಂತಹ ಎಲ್ಲ ಹುಬ್ಬಳ್ಳಿ ಕರ್ನಾಟಕ ಬರ ಹಾವೇರಿ ಈ ಪ್ರಾಂತದಲ್ಲಿ ಮುದ್ಗಲಾಚಾರ್ಯರು ಅಂತ ತಿಳ್ಕೊಂಡಂತ ಹೇಳಿ ಒಳ್ಳೆ ಮಹಾವಿದ್ವಾಂಸರಿದ್ದರು. ಅವರ ಪತ್ನಿಯೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಧ್ವಿಯಾಗಿರ್ತಕ್ಕಂಥವಳು. ವಿಶೇಷವಾದ ರೀತಿಯಲ್ಲಿ ತಪಸ್ಸನ್ನು ಮಾಡಿದ್ದರಿಂದಾಗಿ ಅವರಿಗೆ ಗಂಡಸ ಮಕ್ಕಳು ಹುಟ್ಟಿದರು. ಅದರಲ್ಲಿ ಹುಟ್ಟಿದ ಒಬ್ಬ ಮಗನಿಗೆ ಪುರುಷೋತ್ತಮಾಚಾರ್ಯರು ಅಂತೇಳಿ ಹೆಸರನ್ನ ಇಟ್ಟು, ಈ ಕುಟುಂಬದಲ್ಲಿ 9 ಮಹಾನ್ ವಿದ್ವಾಂಸರಾಗಿದ್ದರು. ಇದಕ್ಕೋಸ್ಕರ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಈ ವಿದ್ವಾಂಸರು ಎಲ್ಲ ಈ ಕುಟುಂಬದಲ್ಲಿ ನವರತ್ನ ಅಂತ ತಿಳ್ಕೊಂಡಂತೇಳಿ ಇವ್ರಿಗೆ ಹೆಸರಿಟ್ಟರು. ಎಲ್ಲರೂ ಮಹಾವಿದ್ವಾಂಸರು, ಕವಿಗಳು, ಅದ್ಭುತ ಪಾಂಡಿತ್ಯ ಇರ್ತಕ್ಕಂಥವರು. ಅದರಲ್ಲಿ ಇವರು ಪುರುಷೋತ್ತಮಾಚಾರ್ಯರು, ನವರತ್ನ ಪುರುಷೋತ್ತಮಾಚಾರ್ಯರು ಅಂತ ಹೇಳಿ ಇವರಿಗೆ ನವರತ್ನ ಅಣ್ಣಯ್ಯಾಚಾರ್ಯರು ಅಂತಕೊಂಡಂತ ಕೂಡ ಕರೀತಾ ಇದ್ರು. ತಂದೆ ಹತ್ತಿರವೇ ಸಾಹಿತ್ಯ, ವ್ಯಾಕರಣ, ಸಾಹಿತ್ಯಾದಿಗಳನ್ನು ಕಲಿತಿದ್ದರು. ಇವರಿಗೆ ಸಂಸ್ಕೃತದಲ್ಲಿ ಅನೇಕ ಕೋಶಗಳಿವೆ.
ಅಮರಕೋಶ ಅಂತ ಅನೇಕ ಕೋಶಗಳು ಶ್ಲೋಕ ರೂಪದಲ್ಲಿ ಇವೆ. ಕೋಶ ಅಂತಕೊಂಡು ಸಂಸ್ಕೃತದಲ್ಲಿ ಕೋಶ ಅಂತಕೊಂಡು ಸಮಾನಾರ್ಥಕ ಪದಗಳನ್ನು ಕೊಡ್ತಾರೆ. ಡಿಕ್ಷನರಿ, ಶ್ಲೋಕ ರೂಪದಲ್ಲಿರುವ ಡಿಕ್ಷನರಿ. ಇವರಿಗೆ 23 ಕೋಶಗಳು ಬಾಯ್ಪಾಠ ಆಯಿತು. ಸತ್ಯಬೋಧರ ಹತ್ತಿರವೂ ಕೂಡ ಸಾಕಷ್ಟು ಪಾಠವನ್ನು ಇವರು ಓದಿದ್ದಾರೆ. ಆರಂಭದಲ್ಲಿ ಅವರು ವಿಶೇಷವಾಗಿ ವೇದಾಂತ ಓದಬೇಕು, ತತ್ವಜ್ಞಾನ ಪಡೆಯಬೇಕು, ಯಾರ ಹತ್ರ ಹೋಗಲಿ ಅಂತ ಹೇಳಿ ಅವರು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿದ್ದಾರೆ. ಅಣ್ಣಯ್ಯಾಚಾರ್ಯರು. ಆಗ ರಾಘವೇಂದ್ರ ಸ್ವಾಮಿಗಳು ಇವರ ಸೇವೆಯಿಂದ ಮೆಚ್ಚಿ ಈಗ ಸದ್ಯಕ್ಕೆ ಉತ್ತರಾಯ ಮಠದಲ್ಲಿರ್ತಕ್ಕಂಥ ಸತ್ಯವರ ತೀರ್ಥರು ಅಂತ ಹೇಳಿದ್ದಾರೆ. ನೀವು ಅವರ ಹತ್ತಿರ ಪಾಠ ಓದಲಿಕ್ಕೆ ಹೋಗ್ರಿ ಅಂತ ಅವರಿಗೆ ಸೂಚನೆ ಮಾಡಿದ್ದಾರೆ. ಮುಂದಿನ ವಿಶಿಷ್ಟ ಅಧ್ಯಯನಕ್ಕೋಸ್ಕರ ನೀವು ಸತ್ಯವರ ತೀರ್ಥರಲ್ಲಿ ಅಧ್ಯಯನ ಮಾಡ್ರಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಸೂಚನೆ ಮಾಡಿದ್ದಾರೆ. ಹಾಗೆ ನೋಡಿದರೆ ಪೂರ್ವಾಶ್ರಮದಲ್ಲಿ ಇವರು ಸತ್ಯವರ ತೀರ್ಥರ ಸತೀರ್ಥರು. ಸತ್ಯವರ ತೀರ್ಥರು ಹಾವೇರಿ ಕೃಷ್ಣಾಚಾರ್ಯರು ಅಂತ ಹೇಳಿ, ಹಾವೇರಿ ರಾಮಚಂದ್ರಾಚಾರ್ಯರು, ಹಾವೇರಿ ಕೃಷ್ಣಾಚಾರ್ಯರು, ಆ ನಂತರ ನವರತ್ನ ಅಣ್ಣಯ್ಯಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯರು. ಇವರೆಲ್ಲ ಸತ್ಯಬೋಧರ ಶಿಷ್ಯಂದರು. ಸ್ವಲ್ಪ ಮೊದಲು, ಸ್ವಲ್ಪ ಅನಂತರ. ಸತ್ಯಬೋಧರ ಹತ್ರ ಇವರ ಅಧ್ಯಯನ ಆಗಿತ್ತು. ಆನಂತರ ಸತ್ಯಬೋಧರು ತಮ್ಮ ಶಿಷ್ಯರಿಗೇನೆ ಆಶ್ರಮವನ್ನು ಕೊಟ್ಟರು. ಅವರ ಹೆಸರು ಸತ್ಯಸಂಧ ತೀರ್ಥರು ಅಂತೇಳಿ. ಸತ್ಯಸಂಧ ತೀರ್ಥರು ಸತ್ಯವರರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಇವರು ಸತ್ಯಸಂಧ ತೀರ್ಥರ ಪೂರ್ವಾಶ್ರಮದ ತಮ್ಮಂದಿರು. ಅವರ ಹತ್ತಿರ ನಿಮ್ಮ ಮುಂದಿನ ಸಾಧನೆ ಆಗ್ತದೆ, ಆ ಸಾಧನೆಗೋಸ್ಕರ ಹೋಗಿ ಅಂತೇಳಿ ಕಳಿಸಿಕೊಟ್ಟಿದ್ದಾರೆ. ಪೂರ್ವಾಶ್ರಮದಲ್ಲಿ ಇವರು ಸತೀರ್ಥರಾಗಿದ್ದರು. ಈಗ ಪೀಠದಲ್ಲಿರ್ತಕ್ಕಂಥ ಸತ್ಯವರ ತೀರ್ಥರಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಶಾಸ್ತ್ರದ ಅನೇಕ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅದ್ಭುತ ವಿದ್ವಾಂಸರು. ಸಾಹಿತ್ಯ ವ್ಯಾಕರಣಗಳಲ್ಲಿ ಇವರ ಕೈಯನ್ನು ಹಿಡಿತಕ್ಕಂಥ ಆಗಿನ ಕಾಲದ ಸಮಾನ ವ್ಯಕ್ತಿಗಳು ಸಿಗೋದು ಬಹಳ ಕಠಿಣ ಇತ್ತು. ಒಂದ್ಸಲ ಮಠದಲ್ಲಿ ಕೆಲವು ಹಿತಶತ್ರುಗಳು ಕೂಡ ಇರ್ತಾರೆ. ಕೆಲವು ಸಲ ಮಠದ ಅನ್ನ ಉಂಡು ಮಠಕ್ಕೇನೆ ದ್ರೋಹ ಬಗೆಯತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ನಾವು ಅನೇಕ ಸಂದರ್ಭ ವಿದ್ಯಾಪೀಠದಲ್ಲೂ ಕೂಡ ನೋಡ್ತೇವೆ. ಇಲ್ಲೇ ಇರ್ತಾರೆ, ಇಲ್ಲೇ ಬೆಳೆದಿರ್ತಾರೆ, ಇಲ್ಲೇ ಅನ್ನವನ್ನು ಉಂಡಿರ್ತಾರೆ. ಆದರೆ ತಮ್ಮ ಗುರುಗಳ ವಿರುದ್ಧವೇ ಪಿತೂರಿ ಮಾಡ್ತಾರೆ. ಅವರವ್ರ ಯೋಗಿತಾ. ಅದರಲ್ಲಿ ಉದ್ವಾಪರ್ತಿ ರಾಘವಾಚಾರ್ಯರು ಅಂತೇಳಿ ಉತ್ತರಾಯಣ ಮಠದಲ್ಲೇ ಇದ್ರು. ಶಿಷ್ಯರಾಗಿ, ಸೇವಕರಾಗಿ ಅಲ್ಲೇ ಬೆಳೆದರು, ಅಲ್ಲೇ ವಿದ್ಯೆಯನ್ನು ಕಲಿತರು. ಆದರೆ ಅವರಿಗೆ ಏನು ಆಶೆ ಇತ್ತೋ ಯಾರಿಗೆ ಗೊತ್ತು.
ಮೂಲರಾಮ್ ದೇವರು, ಸೀತಾದೇವಿ ಅವ್ರ ಪ್ರತ್ಯೇಕವಾಗಿ ಪೆಟ್ಟಿಗೆ ಇರ್ತದೆ. ಅವರ ಮೇಲೆ ಅನೇಕ ರಾಜರು ಮಹಾರಾಜರು ಕೊಟ್ಟಿರ್ತಕ್ಕಂತಹ ಒಳ್ಳೆ ರತ್ನದ ಹಾರ, ವಜ್ರದ ಹಾರ ಇತ್ಯಾದಿಗಳೆಲ್ಲವೂ ಕೂಡ ಇರ್ತವೆ. ಹಿಂದಿನ ಕಾಲದಲ್ಲಿ ಏಕಾದಶಿ ಉಪವಾಸ ಮಾಡಿದ ಮೇಲೆ ದೇವರನ್ನು ಭುಜಂಗಿಸುವ ಕ್ರಮ ಇರಲಿಲ್ಲ. ನಾವು ಸಣ್ಣವರಿದ್ವಾಗಲೂ ಕೂಡ ನೋಡಿದ್ದೇವೆ. ಸತ್ಯಪ್ರಮೋದ ತೀರ್ಥರು ಏಕಾದಶಿ ಪೂಜೆ ಆದ ನಂತರ ಹಾಗೆ ಇಡುವ ಕ್ರಮ ಇತ್ತು. ಅದನ್ನು ನೋಡಿದ್ದೆ. ಎಷ್ಟು ಸರಿ ಗೊತ್ತಿಲ್ಲ ನನಗೆ. ಅಥವಾ ಪೆಟ್ಟಿ ಕಟ್ಟಿಡ್ತಾ ಇದ್ರು, ಗೊತ್ತಿಲ್ಲ. ಇದೇ ರೀತಿಯಾಗಿ ಏಕಾದಶಿ ಮುಗಿದಿದೆ, ದ್ವಾದಶಿ ಬೆಳಿಗ್ಗೆ ಪೂಜೆಗೆ ಸತ್ಯವರ ತೀರ್ಥರು ಬಂದಾಗ ಮೂಲರಾಮ ದೇವರು ಸೀತಾದೇವಿಯ ಪೆಟ್ಟಿಗೆ ಗಾಯ. ಈ ಉದ್ವಾಪರ್ತಿ ರಾಘವಾಚಾರ್ಯರು ಆ ಪೆಟ್ಟಿಗೆಯನ್ನು ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಎಲ್ಲಿ ಎಲ್ಲ ಕಡೆ ಹುಡುಕಿಸಿದರು. ದ್ವಾದಶಿ ದಿವಸ ವ್ಯಾಸಮುಷ್ಟಿ ಅಭಿಷೇಕಾದಿಗಳನ್ನೆಲ್ಲ ಮಾಡಿ ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ ತೀರ್ಥ ಕೊಟ್ಟು ಪಾರಣೆ ಮಾಡಂತ ಹೇಳಿದರು. ಆದರೆ ಅವರು ಪ್ರತಿಜ್ಞೆ ಮಾಡಿದರು, ಮೂಲರಾಮ ದೇವರು ವಾಪಸ್ ಸಿಗುವವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ತಿಳ್ಕೊಂಡಂತೆ. ಒಂದು ದಿನ ಆಯ್ತು, 2 ದಿನ ಆಯ್ತು, 1 ವಾರ ಆಯ್ತು, 2 ವಾರ ಆಯ್ತು, 3ನೇ ವಾರ, 21 ದಿನಗಳಾದವು. ಮೊದಲೇ ವಯಸ್ಸಾಗಿತ್ತು. ಕೇವಲ ತೀರ್ಥ ತೆಗೆದುಕೊಂಡು ಪೂರ್ತಿ ಸ್ವರ್ಗ ಹೋಗಿಬಿಟ್ಟಿದ್ದಾರೆ ಸತ್ಯವರ ತೀರ್ಥರು. ಶರೀರದಲ್ಲಿ ಏನೂ ಉಳಿದಿಲ್ಲ. ಇವತ್ತೋ ನಾಳೆ ಅಂತನೋ ಪರಿಸ್ಥಿತಿ. ಆದರೂ ಕೂಡ ಇಲ್ಲ, ರಾಮದೇವ್ರು ಬರೋವರೆಗೂ ನಾನು ಊಟ ಮಾಡೋದಿಲ್ಲ. ಅವರ ಆ ತಪಸ್ಸಿಗೆ ರಾಮದೇವರು ಮೆಚ್ಚಿದ್ರು ಅಂತ ಕಾಣಿಸ್ತದೆ. ತಮ್ಮ ಎಲ್ಲ ಶಿಷ್ಯರನ್ನು ಎಲ್ಲ ಊರಿಗೆ ಕಳಿಸಿಕೊಟ್ರು. ಹೋಗಿ ಎಲ್ಲಾದರೂ ಅಲ್ಲಿ ಏನಾದರೂ ಪತ್ತೆ ತೆಗೀರಿ, ಎಂದು ಮಾಡಿರಿ ಅಂತ ಉದ್ವಾಪರಿತ ರಾಘವಾಚಾರ್ಯ ಎಲ್ಲಿ ಹೋಗಿದ್ದಾರೆ ಅದನ್ನು ಕೂಡ ನೋಡ್ರಿ ಅಂತ. ಈಗಿನಂತೆ CID PID ಇರಲಿಲ್ಲ ಆಗಿನ ಕಾಲಕ್ಕೆ. ಇದೇ ಸಂದರ್ಭದಲ್ಲಿ ಈ ಅಣ್ಣಯ್ಯಾಚಾರ್ಯರು, ನವರತ್ನ ಅಣ್ಣಯ್ಯಾಚಾರ್ಯರು ನಾಮಗೊಂಡಲ ಅಂತ ತಿಳ್ಕೊಂಡಂತ ಹೇಳಿ ಅಂತಕ್ಕಂಥ ಒಂದು ಆಂಧ್ರ ಪ್ರದೇಶದ ಊರು. ಆ ನಾಮಗೊಂಡಲದಲ್ಲಿ ಬಂದಿದ್ದಾರೆ. ಆ ನಂತರ ಊರಿನಲ್ಲಿ ಒಂದು ದೇವರ ಬಾವಿ ಅಂತಿತ್ತು. ಆ ದೇವರ ಬಾವಿಯಲ್ಲಿ ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಬಂದಿದ್ದಾರೆ. ಸ್ವಲ್ಪ ಮೃತ್ತಿಕಾ ಬೇಕು ಅಂತ ಅಲ್ಲಿ ಸರ್ ನೋಡ್ತಾರೆ. ಹುಲ್ಲಿನ ಮಧ್ಯದಲ್ಲಿ ಒಂದು ಬಾಳೆ ಎಲೆ ಹಾರುವುದು ಕಾಣಿಸ್ತು. ಹತ್ತಿರ ಹೋಗಿ ನೋಡ್ತಾರೆ. ಆ ಬಾಳೆ ಎಲೆಯಲ್ಲಿ ರಾಮದೇವರು ಸೀತಾದೇವಿ. ಮುಟ್ಟುವಾಗಿಲ್ಲ. ಅದು ನೋಡಿ ಬಹಳ ಆಶ್ಚರ್ಯವಾಯಿತು. ಆಗಿಂದಾಗಲೇ ಅಶ್ವಾರೋಹಿಗಳನ್ನು ಸತ್ಯವರ ತೀರ್ಥರ ಸುದ್ದಿ ಮುಟ್ಟಿಸಿದ್ದಾರೆ. ಸತ್ಯವರು ಎದ್ದು ಕೂಡುವ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಅವರನ್ನು ಎಬ್ಬಿಸಿ ಮೇಣಿಯಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಯಾಕೆ? ರಾಮದೇವರನ್ನು ಮುಟ್ಟುವಂತೆ ಇಲ್ಲ. ಆಗ ಈ ಸುದ್ದಿ ತಿಳಿದು ಮೈಸೂರಿನ ದಿವಾನರಾಗಿರ್ತಕ್ಕಂಥ ಸತ್ಯವರ ತೀರ್ಥರ ಶಿಷ್ಯರು ದಿವಾನ್ ಪೂರ್ಣಯ್ಯ ಅವರು ಕೂಡ ಬಂದಿದ್ದಾರೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ರಾಮದೇವರು ಸಿಕ್ಕಿದ್ದು ನೋಡಿದರು. ಆ ರಾಘವಾಚಾರ್ಯ ಅಂತಕ್ಕಂಥ ವ್ಯಕ್ತಿ ರಾಮದೇವರ ಮೇಲಿನಿಂದೆಲ್ಲ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಪ್ರತಿಮೆಗಳನ್ನು ಮಾತ್ರ ಅಲ್ಲಿ ಇಟ್ಟಿದ್ದ. ಸತ್ಯವರಿಗೆ ಬಹಳ ಆನಂದವಾಯಿತು. ಹೇಗೋ ಪೂಜೆ ಮಾಡಿದರು.
ಪೂಜೆ ಮಾಡಿದ ನಂತರ ಅವತ್ತು ಬಹಳ ದೇಹಾಲಸ್ಯವಾಯಿತು. ದಿವಾನ್ ಪೂರ್ಣಯ್ಯರವರಿದ್ದರು. ಸ್ವಾಮಿಗಳು ಹೇಳ್ತಾರೆ, ಏನು ನಾನು ನಾಳೆ ನಾಡಿದ್ದು ಇರ್ತೇನೋ ಇಲ್ಲೋ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ದಿವಾನ್ ಪೂರ್ಣಯ್ಯವರು, ಯಾಕೆ ಪರೀಕ್ಷೆ ಮಾಡ್ತೀರಿ? ನಿಮಗೆ ಯೋಗ್ಯ ಅಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಶ್ರಮ ಕೊಟ್ಟು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಅಂತ ತಿಳ್ಕೊಂಡಂತೇಳಿ ಅಂದಾಗ, ಒಂದು ಪೂರ್ವಾಶ್ರಮದ ಸತೀರ್ಥರು, ಆನಂತರ ಈಗ ಮಠದಲ್ಲಿ ವಿದ್ವಾಂಸರು, ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಉಳ್ಳವರು, ಅಲ್ಲದೆ ಇವರ ಕೈಗೇನೆ ರಾಮದೇವರು ಸಿಕ್ಕಿದ್ದಾರೆ ಅಂತ ಹೇಳಿ ಶ್ರಾವಣ ಶುಕ್ಲ ಪಂಚಮಿಯ ದಿನ ಅಣ್ಣಯ್ಯಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಆನಂತರ ಒಂದು 2 ದಿನಕ್ಕೇನೆ ಅವರು ವೃಂದಾವನಸ್ಥರಾಗಿದ್ದಾರೆ. ಆಗ ಆ ಸತ್ಯವರ ತೀರ್ಥರು ವೃಂದಾವನದ ಮಾಡಿ ಮಹಾಸಾಮರಾಧನೆ ಮಾಡಿ ಆ ರೀತಿಯಾಗಿ ಇವರಿಗೆ ಸತ್ಯಧರ್ಮ ತೀರ್ಥರು ಅಂತಕೊಂಡು ಹೆಸರಿಟ್ಟಿದ್ರು. ಅವರು ತಮ್ಮ ಸಂಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಮಠದಲ್ಲಿ 3 ಜನರಿಗೆ ಬಹಳ ಮೇಲಿಂದ ಮೇಲೆ ನೆನಪು ಮಾಡ್ತಕ್ಕಂಥ ಕ್ರಮ. ಒಬ್ಬರು ಶ್ರೀಮದಾಚಾರ್ಯರು, ಅಂದರೆ ಮೂಲರಾಮದೇವರ ಪ್ರತಿಮೆಯ ಸಂದರ್ಭಕ್ಕೆ ಅವರು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ ತಮ್ಮ ಶಿಷ್ಯರಾಗಿರ್ತಕ್ಕಂಥ ನರಹರಿ ತೀರ್ಥರಿಗೆ ಆಜ್ಞೆ ಮಾಡಿ ಒರಿಸ್ಸಾಕ್ಕೆ ಹೋಗಿ ಗಜಪತಿಯ ಕೋಶಾಗಾರದಲ್ಲಿರ್ತಕ್ಕಂಥ ಈ ಮೂಲರಾಮ ಸೀತಾ ಪ್ರತಿಮೆಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ. ಹೇಳಿದವರು ಶ್ರೀಮದಾಚಾರ್ಯರು, ತಂದವರು ನರಹರಿ ತೀರ್ಥರು. ಆ ನಂತರ ಕಳೆದು ಹೋದದ್ದನ್ನು ಮತ್ತೆ ಪುನಃ ಸಂಪಾದನೆ ಮಾಡಿದಂಥವರು ಸತ್ಯಧರ್ಮ ತೀರ್ಥರು. ಈ ರೀತಿಯಾಗಿ ಮೂಲರಾಮದೇವರನ್ನು ಮಠದಲ್ಲಿ ಇವತ್ತಿಗೂ ಉಳಿಯುವಂತೆ, ಇವತ್ತಿಗೂ ಅಸಂಖ್ಯ ಶಿಷ್ಯರಿಗೆ ದರ್ಶನ ಕೊಡುವಂತೆ ಮೂಲರಾಮದೇವರದ್ದಲ್ಲಿ ಅದ್ಭುತ ಚಮತ್ಕಾರಗಳು ನಡೀತದೆ ಎಲ್ಲ ಕಾಲಕ್ಕೂ. ಇಂದಿನ ದಿನದಲ್ಲಿ ಒಂದು ಚಾತುರ್ಮಾಸ್ಯ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ $5 to 10 ಕೋಟಿಗಳವರೆಗೆ ರೂಪಾಯಿಗಳು ಬೇಕಾಗ್ತದೆ, ಕೋಟಿ ರೂಪಾಯಿ ಬೇಕಾಗ್ತದೆ. ಯಾಕೆ ದಿನಾಲು ಸಾವಿರಾರು ಜನ ಊಟ ಆಗಬೇಕು, ಪಂಡಿತರ ಇದು ಅನೇಕ ರೀತಿಯಾಗಿರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲ ಪಂಡಿತರಿಗೆ ಸಂಭಾವನೆ ಅದು ಇದು ಎಲ್ಲ ಸೇರಿ ಕೋಟ್ಯಾನು ಗಟ್ಟಲೆ ಖರ್ಚಾಗ್ತದೆ. ಆದರೆ ಸ್ವಾಮಿಗಳು ಚಾತುರ್ಮಾಸಕ್ಕೆ ಬರುವವರೆಗೂ ಆ ಊರಿನವರು ಹಣ ಸಂಗ್ರಹ ಮಾಡ್ತಾ ಇದ್ದರೆ ಕೋಟಿನೂ ಮುಟ್ಟಿರೋದಿಲ್ಲ. ಯಾಗ ರಾಮದೇವರು ಬರ್ತಾರೆ, ಮುಂದೆ ಕೆಲವು ದಿವಸಗಳಲ್ಲಿ ಹೆಂಗೆ ಇಲ್ಲಿಂದ ಹಣ ಬರ್ತದೋ ಒಟ್ಟು ಅದ್ಭುತವಾದ ರೀತಿಯಲ್ಲಿ ಮಹಾಸಮಾರಾಧನೆ ನಡೆದು ಹೋಗ್ಬಿಡ್ತದೆ. ಇವತ್ತು ಹೈದರಾಬಾದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಮಹಾಸಮಾರಾಧನೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಅವರು ತಮ್ಮ ಗುರುಗಳ ವೃಂದಾವನಾದಿಗಳನ್ನೆಲ್ಲ ಮಾಡಿ ಆ ನಂತರ ಹೈದರಾಬಾದಕ್ಕೆ ಬಂದಿದ್ದಾರೆ. ಈಗೇನು ಹೈದರಾಬಾದಲ್ಲಿ ನಮ್ಮ ಸ್ವಾಮಿಗಳು ಯಾವ ಮಠದಲ್ಲಿ ಚಾತುರ್ಮಾಸಕ್ಕೆ ಕುಳಿತಿದ್ದಾರೆ, ಅದೇ ಮಠದಲ್ಲಿ ಸತ್ಯಧರ್ಮ ತೀರ್ಥರು ಚಾತುರ್ಮಾಸಕ್ಕೆ ಕುಳಿತಿದ್ದಾರೆ. ಇವರ ಪಾಂಡಿತ್ಯ, ಶಾಪಾನುಗ್ರಹ ಸಮರ್ಥ್ಯ, ಆನಂತರ ಇವರು ಮಾಡುವ ಆಶೀರ್ವಾದದಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದನ್ನೆಲ್ಲ ಕೇಳಿ ಆಗಿನ ಕಾಲದ ಹೈದರಾಬಾದ್ ನವಾಬ, ಮೊದಲಿಂದ ಹೈದರಾಬಾದ್ ಮುಸಲ್ಮಾನರ ಕೈಯಲ್ಲೇ ಇದೆ, ಆದರೆ ಆಗಿನ ಕಾಲಕ್ಕೆ ನವಾಬರಿಗೆ
ಸ್ಟಾಫ್ನಲ್ಲಿ ಮಂತ್ರಿಗಳು, ದಿವಾನರು ಇತ್ಯಾದಿಗಳು ಬ್ರಾಹ್ಮಣರೇ ಆಗಿರ್ತಿದ್ರು. ಅವನು ಇವರು ಇರುವವರೆಗೂ ಕೂಡ ಪ್ರತಿ ದಿವಸದ ಖರ್ಚು ನಾನು ರಾಜ್ಯದಿಂದ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ರಾಜ್ಯದಿಂದ ಮಾಡಿದ್ದ. ಅಷ್ಟೇ ಅಲ್ಲ, ನವರತ್ನ ಖಚಿತವಾದ ಅನೇಕ ಆಭರಣಗಳನ್ನು ಕೊಟ್ಟಿದ್ದಾನೆ. ಬಂಗಾರದ ಬೆಳ್ಳಿಯ ಮಂಟಪಗಳನ್ನು ಮಾಡಿಸಿಕೊಟ್ಟಿದ್ದಾನೆ. ಆದರೆ ಆ ಊರಿನ ಎಲ್ಲ ಜನರಿಗೆ ಸುಭಿಕ್ಷ ಇರೋದರಿಂದಾಗಿ ಹೈದರಾಬಾದ್ ಪ್ರಾಂತವೇ ಸುಭಿಕ್ಷವಾಯಿತು. ಹೀಗಾಗಿ ಇವತ್ತೇನು ನಮ್ಮ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಎಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಿದ್ದಾರೆ, ಲಿಂಗಂಪಲ್ಲಿ ಮಠ ಆ ಸ್ಥಳವನ್ನು ಕೊಟ್ಟವನು ನವಾಬ್. ವಿಶಾಲವಾಗಿರ್ತಕ್ಕಂಥ ಸ್ಥಳವನ್ನು ಮಠಕ್ಕೆ ಕೊಟ್ಟಿದ್ದಾನೆ. ಅಲ್ಲಿ ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಆನಂತರ ಸತ್ಯಧರ್ಮ ತೀರ್ಥರು ರಾಜಮಹೇಂದ್ರಿಗೆ ಬಂದಿದ್ದಾರೆ. ಅಲ್ಲಿ ಸತ್ಯಾಧೀಶ ತೀರ್ಥರ ವೃಂದಾವನ, ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ. ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಧರ್ಮ ಪ್ರಚಾರಗಳನ್ನು ಮಾಡಿ ಆಂಧ್ರ ಪ್ರದೇಶದಲ್ಲಿ ಒಂದು ವಿಜಯನಗರ ಅಂತಿಕೊಂಡಂತಿದೆ, ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಸತ್ಯಸಂಧ ತೀರ್ಥರು ಸ್ಥಾಪನೆ ಮಾಡಿದ ಗೋಪಾಲಕೃಷ್ಣ ದೇವಾಲಯ, ಹೇಗೆ ವ್ಯಾಸರಾಯರು ಹೋದಲ್ಲೆಲ್ಲ ಮುಖ್ಯ ಪ್ರಾಣದೇವರನ್ನು ಸ್ಥಾಪನೆ ಮಾಡಿದರು, 760 ಮುಖ್ಯ ಹನುಮಂತ ದೇವರ ಮಂದಿರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಸತ್ಯಸಂಧರು ಕೂಡ ಹೋದಲ್ಲೆಲ್ಲ ಮುಖ್ಯ ಪ್ರಾಣದೇವರನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಅಭ್ಯಾಸ ಇಟ್ಟುಕೊಂಡಿದ್ದು. ಆಗ ಅವರು ಆ ವಿಜಯನಗರದಲ್ಲಿರುವಾಗ ಅನೇಕ ವಿದ್ವಾಂಸರು ಬರ್ತಕ್ಕಂಥವರು, ಅನೇಕ ಬೇರೆ ಬೇರೆ ಮತದ ವಿದ್ವಾಂಸರು ಕೂಡ ಬರೋರು, ಇವ್ರ ಜೊತೆ ವಾಕ್ಯಾರ್ಥ. ಕೊನೆಗೆ ಇವರ ಜೊತೆಗೆ ವಾಕ್ಯಾರ್ಥ ಮಾಡಿ ಇಲ್ಲ ನಮಗೆ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಪರಾಜಯವನ್ನು ಸ್ವೀಕರಿಸಿದೆ. ಆದರೆ ಇವರ ಮತದ ವಿಸ್ತಾರವನ್ನು ಕಂಡು 500 ಕುಟುಂಬಗಳು ಇವರಿಂದ ವೈಷ್ಣವ ದೀಕ್ಷೆಯನ್ನು ಪಡೆದಿದ್ದಾರೆ. ಇದೇ ವೇಳೆಯಲ್ಲಿ ಆ ವಿಜಯನಗರದ ಒಂದು ಭಾಗದಲ್ಲಿ ಹದಿನಾರು ಎಕರೆ ಸ್ಥಳ ಇತ್ತು, ಗೋದಾವರಿ ತೀರದಲ್ಲಿ. ಅಲ್ಲಿ ಅನೇಕ ಬ್ರಾಹ್ಮಣರು, ರಾಜರು, ಮಹಾರಾಜರು ಅಥವಾ ಸಿರಿವಂತರು ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಹೊಲವನ್ನು ಇಟ್ಟುಕೊಂಡು ತಮ್ಮ ಅರ್ಧ ಎಕರೆನೋ 1 ಎಕರೆನೋ ಈ ರೀತಿಯಾಗಿ ಮಾಡಿಕೊಂಡೆಲ್ಲ ಇದ್ದರು. ಸುಮಾರು ಒಂದು 100 ಕುಟುಂಬ ಇರಬೇಕು, 100 ಜನ ಬ್ರಾಹ್ಮಣರು ಇರಬೇಕು. ಆ ಊರಿನಲ್ಲಿ ಒಬ್ಬ ರೆಡ್ಡಿ, ಅವನು ಶ್ರೀಮಂತ. ಅವನಿಗೇನಾದರೂ ಮಾಡಿ ಎಲ್ಲ ಭೂಮಿ ತನ್ನ ಹೆಸರಲ್ಲೇ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲ ಬ್ರಾಹ್ಮಣರಿಗೆ ಹೇಳಿ ಕಳಿಸಿದ, ನೀವು ಬೇಡದಷ್ಟು ಹಣ ಕೊಡ್ತೀನಿ, ಭೂಮಿ ನನಗೆ ಕೊಡ್ರಿ ಅಂತ. ಅವ್ರು ಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಧಮಕಾಯಿಸಿದ, ಸರಿ ಹೋಗಲಿಲ್ಲ. ಕೊನೆಗೆ ಕಲಿಯುಗದ ಹಿರಣ್ಯಕಶಿಪುವಿನಂತೆ ಇರತಕ್ಕಂಥ ರೆಡ್ಡಿ ತನ್ನ ಮನೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಫಂಕ್ಷನ್ ಮಾಡಿ ಎಲ್ಲ ಬ್ರಾಹ್ಮಣರು ಊಟಕ್ಕೆ ಕರೆದಿದ್ದಾನೆ. ದೊಡ್ಡ ಕಾರ್ಯಕ್ರಮ, ಹೋಮ ಹವನ ಅಂತಿಕೊಂಡಂತೆ ಎದುರು ಬಂದಿದ್ದಾರೆ.
ಆದರೆ ಅವರ ಅನ್ನದಲ್ಲಿ ವಿಷ ಕೂಡಿಸಿ 100 ಕುಟುಂಬ ಬ್ರಾಹ್ಮಣರನ್ನು ಕೊಂದ್ಬಿಟ್ಟಿದ್ದಾರೆ. ಎಲ್ಲ ಭೂಮಿಯನ್ನು ತನ್ನ ವಶಕ್ಕೆ ಮಾಡ್ಕೊಂಡ್ಬಿಟ್ಟ. ಯಾಕೆ ಅಲ್ಲೇ ಒಂದೇ ನಡೀತಾ ಇತ್ತು ರಾಜ್ಯ. ಆದರೆ ಎಂದು ಈ ಕೆಲಸ ಮಾಡಿದ ಮರುದಿನದಿಂದ ಊಟಕ್ಕೆ ಕೂತ್ಕೊಂಡ್ರೆ ಅನ್ನ ಕಾಣಿಸ್ತಿರಲಿಲ್ಲ, ಎಲೆಯಲ್ಲಿ ಕ್ರಿಮಿಗಳು ಕಾಣಿಸ್ತಾ ಇದ್ವು. ಕೆಲವೇ ದಿನದಲ್ಲಿ ಎಲ್ಲ ಮಕ್ಕಳು ಸತ್ತು ಹೋಗ್ಬಿಟ್ರು. ಆ ಬ್ರಾಹ್ಮಣರ ಅತ್ಯಾಚಾರದಿಂದ ಹೆಂಡತಿ ಸತ್ತು ಹೋದ್ಲು. ಬೇಕಾದ ಸಂಪತ್ತಿ ಇತ್ತು, ಊಟವೇ ಮಾಡುವಂತಿಲ್ಲ. ನೀರು ಕುಡಿಲಿಕ್ಕೆ ಹೋದ್ರೆ ದುರ್ಗಂಧ ವಾಸನೆ ಬರಬೇಕು, ಕುಡಿಯುವಂತ ಅಲ್ಲ. ಇಂಥ ಒಂದು ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಿಂದ ಅವನಿಗೆ ಒಂದೊಂದು ದಿನವೂ ಕೂಡ ಬಾಳುವುದು ಬಹಳ ತ್ರಾಸಾಯಿತು. ಬ್ರಹ್ಮಹತ್ಯೆ ಮಾಡಿದರೆ, ಬ್ರಾಹ್ಮಣರನ್ನು ದ್ವೇಷ ಮಾಡಿದರೆ ಎಷ್ಟು ಅನಾನುಕೂಲ ಆಗ್ತದೆ ಅಂತಕೊಂಡಂತ ಅನ್ನೋದನ್ನು. ಇದೇ ವೇಳೆಯಲ್ಲಿ ಅಲ್ಲಿ ಈ ಸತ್ಯ ಧರ್ಮತೀರ್ಥರು ಬಂದಿದ್ದಾರೆ ಅಂತ ಅನ್ನೋ ಸುದ್ದಿ ಕೇಳಿ ಬಂದು ಶರಣಾಗತನಾಗಿದ್ದಾನೆ. ನಾನೇ ಎಲ್ಲರನ್ನ ಕೊಂದದ್ದು, ಬ್ರಾಹ್ಮಣ ಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಸೆಯಿಂದ ಆ ಎಲ್ಲ ಭೂಮಿಯನ್ನು ನನಗೋಸ್ಕರ ಮಾಡಿಕೊಳ್ಬೇಕು ಅಂತ ಹೇಳಿ, ಆದರೆ ನನ್ನ ಪ್ರತಿಯೊಂದು ಜೀವನವೂ ಕೂಡ ಈಗ ಈ ರೀತಿಯಾಗಿ ವ್ಯರ್ಥವಾಗಿ ಹೋಗ್ತಾ ಇದೆ, ಉದ್ಧಾರ ಮಾಡ್ರಿ ಅಂತ ಹೇಳಿ ಅಂದಿದ್ದಾನೆ. ಬಹಳ ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಇವನು ಸ್ವಲ್ಪ ಆದರೂ ಕೂಡ ಪಾಪವನ್ನು ಕಡಿಮೆ ಮಾಡಿದ್ರಾಯಿತು ಅಂತ ಹೇಳಿ ಅನೇಕ ಪ್ರಾಯಶ್ಚಿತ್ತಗಳನ್ನು ಅವನ ಕಡೆಯಿಂದ ಮಾಡ್ತಿದ್ದಾರೆ. ದಿನಾಲು ತೀರ್ಥ ಕೊಟ್ಟಿದ್ದಾರೆ. ಆ ನಂತರ 3 ತಿಂಗಳಾದ್ಮೇಲೆ ಅವನಿಗೆ ಅನ್ನದಲ್ಲಿ ಕ್ರಿಮಿ ಕಾಣಿಸೋದು ನಿಂತು ಹೋಗ್ಬಿಡ್ತು. ಆಗ ಅಲ್ಲಿ 16 ಎಕರೆ ಭೂಮಿಯನ್ನ ಏನು ಬ್ರಾಹ್ಮಣ್ಯ ತಗೊಂಡಿದ್ದ ತನ್ನ ಭೂಮಿ ಸೇರಿ ಮಠಕ್ಕೆ ಕೊಟ್ಬಿಟ್ಟಿದ್ದ. ಜನ್ಮ ಜನ್ಮಾಂತರದಲ್ಲಿ ಮತ್ತೆ ಪುನಃ ಅನಾನುಕೂಲ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿ. ಅಲ್ಲ, ಇದನ್ನ ಮಾಡಿದವರು ಸತ್ಯಸಂಧ ತೀರ್ಥರು. ಸತ್ಯಸಂಧ ತೀರ್ಥರು ವಿಜಯನಗರದಲ್ಲಿರ್ತಕ್ಕಂಥ ಆ ಬ್ರಾಹ್ಮಣನ್ನು ಉದ್ಧಾರ ಮಾಡಿರ್ತಕ್ಕಂಥವರು. ಅಲ್ಲಿಗೆ ಸತ್ಯಧರ್ಮ ತೀರ್ಥರು ಹೋಗಿದ್ದಾರೆ. ಅಲ್ಲಿ ಸತ್ಯಧರ್ಮ ತೀರ್ಥರು ಸ್ಥಾಪನೆ ಮಾಡಿದ ಪ್ರಾಣದೇವರು ಅಲ್ಲೇ ಇದ್ದುಕೊಂಡು 500 ಜನ ಕುಟುಂಬಕ್ಕೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅಂದರೆ ಅಲ್ಲಿಯ ರೆಡ್ಡಿಗೆ ಪ್ರಾಯಶ್ಚಿತ್ತ ಮಾಡಿಸಿ ಅವನಿಂದ ಸಂಪೂರ್ಣ ಭೂಮಿಯನ್ನು ಪಡೆದವರು ಸತ್ಯಸಂಧ ತೀರ್ಥರು. ಇವರ ಗುರುಗಳು. ಅಂದರೆ ಹಾಗೆ ನಮ್ಮ ಪೀಠದಲ್ಲಿ ಆಗಿರ್ತಕ್ಕಂಥ ಮಹಾನುಭಾವರು ಎಷ್ಟು ದೊಡ್ಡವರಿದ್ದಾರೆ, ಎಷ್ಟು ಶ್ರೇಷ್ಠರಾಗಿದ್ದಾರೆ, ಅದನ್ನು ಕಲ್ಪನೆ ಮಾಡಿಕೊಳ್ಬೇಕು. ಅಲ್ಲಿಂದ ವಿಜಯನಗರದಿಂದ ಹೊರಟು ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ, ಪಂಢರಪುರಕ್ಕೆ ಬಂದಿದ್ದಾರೆ ಸತ್ಯಧರ್ಮ ತೀರ್ಥ. ಅನೇಕ ಜನರು ಮಾಧ್ವ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಪಂಢರಪುರದಲ್ಲಿ. ಇವರ ಮಹಿಮೆ, ತಪಶ್ಚರ್ಯ, ಪಾಂಡಿತ್ಯ, ಸಾಹಿತ್ಯದಲ್ಲಿ, ವ್ಯಾಕರಣದಲ್ಲಿ, ಸಿದ್ಧ ವೇದಾಂತದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ. ಇವರ ಪಾಂಡಿತ್ಯಕ್ಕೆ, ಇವರ ಕವಿತ್ವ ಶಕ್ತಿಗೆ, ಇವರ ಪ್ರವಚನಕ್ಕೆ ಮಾರು ಹೋಗಿ ಅನೇಕ ಜನರು ವೈಷ್ಣವ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದಾರೆ. ಈ ಸುದ್ದಿ ಪುಣೆಯ ಬಾಜಿರಾಯನಿಗೆ ಸುದ್ದಿ ಹೋಯ್ತು. ಬಾಜಿರಾವ್ ಅವನು ಪುಣೆಗೆ ಕರೆಸಿಕೊಂಡಿದ್ದಾನೆ. ಪುಣೆಯಲ್ಲೂ ಆಗಿನ ಕಾಲದಲ್ಲಿ ಮನೆಗೂ ವಿದ್ವಾಂಸರು.
ವಿದ್ಯಾ ಕೇಂದ್ರ ಪುಣೆ, ಅಲ್ಲಿ ಪಾಜೇರಾವ್ ಪೇಶ್ವೆ ತಮ್ಮ ಹತ್ರ ಇಟ್ಕೊಂಡು ಒಂದು ತಿಂಗಳಾನ್ಗಟ್ಟಲೆ ಇಟ್ಕೊಂಡಿದ್ದಾನೆ. ಅನೇಕ ಮಹಾರಾಷ್ಟ್ರದ ಜನರೆಲ್ಲ ಇವರ ಸಿದ್ಧಾಂತವನ್ನು ಕೇಳಿ ವೈಷ್ಣವರಾಗಿದ್ದಾರೆ, ಮಧುಮತಕ್ಕೆ ಬಂದಿದ್ದಾರೆ. ಅಲ್ಲಿಂದ ಹೊರಟಾಗ ಬಾಜಿರಾವ್ ಪೇಶ್ವೆ 4 ಆನೆಗಳನ್ನು, 20 ಕುದುರೆಗಳನ್ನು, ನವರತ್ನದ ಮಂಟಪವನ್ನು, ವಜ್ರ, ಮುತ್ತು, ರತ್ನ, ಅನೇಕ ಆಭರಣಗಳನ್ನು ಮಠಕ್ಕೆ ಕೊಟ್ಟಿದ್ದಾರೆ. ಅಲ್ಲಿಂದ ಸತ್ಯಧರ್ಮ ತೀರ್ಥರು ಕೊಲ್ಲಾಪುರಕ್ಕೆ ಬಂದಿದ್ದಾರೆ. ಅಲ್ಲಿರುವಾಗ ರಾಜ ಕೊಟ್ಟ 4 ಆನೆಗಳಲ್ಲಿ ಒಂದು ಆನೆ ಒಂದು ದಿವಸ ಬೆಳಿಗ್ಗೆ ಸತ್ತೋಯ್ತು. ಆಯ್ತು, ಅದಕ್ಕೇನಂತ ಸಂಸ್ಕಾರ ಎಲ್ಲ ಮಾಡಬೇಕು ಅಂತೆಲ್ಲ ಮಾಡಿ ಆಗ ಸತ್ಯಧರ್ಮ ಆಯಿತು, ನಂಬಿಕೆ ಆಗಿಲ್ಲ ಅಂತ ಹೇಳಿ ಮರುದಿವಸ ಬೆಳಿಗ್ಗೆ ಪೂಜೆಗೆ ಬರ್ತಾರೆ. ಅಷ್ಟರಲ್ಲಿ ಪುಣೆಯಿಂದ ಇನ್ನೊಂದು ಆನೆ ಬಂತು. ಈಗಿನಂತೆ ಟ್ರಕ್ ಇಲ್ಲ, ಏನಿರಲಿಲ್ಲ. ಆನೆ ಹೋದ ಕ್ಷಣಕ್ಕೆ ಬಾಜಿರಾವ್ ತಿಳಿಸಿದವರು ಯಾರು? ಆ ನಂತರ ಅದನ್ನು ತಂದವ್ರೆ ಅವರು ಆನೆಯ ಜೊತೆಗೆ ಒಬ್ಬ ವಿದ್ವಾಂಸರನ್ನು ಕೂಡ ಕಳಿಸಿಕೊಟ್ಟಿದ್ದ. ಬಾಜಿರಾಯ ಕಳಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಆನೆಯನ್ನು ನೋಡಿ ಬಂದಿರತಕ್ಕಂಥ ಪಂಡಿತರಿಗೆ ಇವರು ಮಾತನಾಡೋದನ್ನೇ ಕಾವ್ಯ ರೂಪದಲ್ಲಿ. ಗಾಜಿ ವಾರ್ತಾ ಬಾಜಿಪುರತಃ ಬಾಜಿ ರಾಜಸ್ಯ ಪುರತಃ ಕೋಜಾಜಿನಿ. ಗಾಜಿ ವಾರ್ತಾ ಬಾಜಿಪುರತಃ ಬಾಜಿ ರಾಜಸ್ಯ ಪುರತಃ ಕೋಜಾಜಿನಿ ಕೋ ಅಜಾಜನ. ಗಾಜಿ ವಾರ್ತ ಅಂತ ತಿಳ್ಕೊಂಡಂತಂದ್ರೆ ಗಜ ಹೋದ ಸುದ್ದಿಯನ್ನು ಬಾಜಿಪುರತಃ ಬಾಜಿರಾಜನ ಎದುರಿಗೆ ಹೇಳಿ ಬಾಜಿರಾಜನಿಂದ ಈ ಆನೆಯನ್ನು ಬಾಜಿ ಗಾಜಿ ಈ ರೀತಿಯಾಗಿ ಛಂದಸ್ಸಿನಲ್ಲಿ ಮಾತನಾಡಿದ್ರು. ಬಂದಿರತಕ್ಕಂಥ ಪಂಡಿತನಿಗೆ ಬಹಳ ಸಂತೋಷವಾಯಿತು. ಇಲ್ಲ, ಬಾಜಿರಾಜನಿಗೆ ನಿನ್ನೆ ಮಧ್ಯಾಹ್ನವೇ ತಿಳಿತು ನಾನು ಕೊಟ್ಟೊಂದು ಆನೆ ಹೋಗಿದೆ ಅಂತ ತಿಳ್ಕೊಂಡಂತೇಳಿ. ಯಾರು ತಿಳಿಸಿದ್ರು ಗೊತ್ತಿಲ್ಲ. ಆಗಿಂದಾಗಲೇ ಈ ಆನೆಯನ್ನು ಕೊಟ್ಟು ನನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಆ ಆನೆಯನ್ನು ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಹೇಳಿದ್ದ. ಕೊಲ್ಲಾಪುರದಲ್ಲಿರುವಾಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಘಟನೆ. ನಮ್ಮಲ್ಲಿ ಸ್ವಾಮಿಗಳು ತೀರ್ಥ ಕೊಡ್ತಿದ್ರು. ಆಗಿನ ಕಾಲದಲ್ಲಿ ಉತ್ತರಾಯ ಮಠದಲ್ಲಿ ತೀರ್ಥ ಅಂತ ತಿಳ್ಕೊಂಡು ಸ್ವಾಮಿಗಳ ಕೈಯಿಂದ ತಗೋಬೇಕು ಅಂತ ತಿಳ್ಕೊಂಡಂತೇಳಿ ಎಲ್ಲ ಜನರು ಗದ್ಲ. ಉತ್ತರಾಯ ಮಠದಲ್ಲಿ 3 ಯುದ್ಧಗಳು ನಡೀತವೆ. ಒಂದು ದರ್ಶನ ಯುದ್ಧ, ಒಂದು ತೀರ್ಥ ಯುದ್ಧ, ಒಂದು ಮಂತ್ರಾಕ್ಷತೆ ಯುದ್ಧ. ರಾಮದೇವ್ರ ದರ್ಶನ ಮಾಡಬೇಕು ಅಂತೇಳಿ ಸಾವಿರಾರು ಜನ ಬರ್ತಾರೆ. ಸ್ಥಳ ಕಡಿಮೆ ಇರ್ತದೆ. ಹೇಗಾದ್ರು ಕಷ್ಟಪಟ್ಟುಕೊಂಡು ನಮ್ಮ ದರ್ಶನ ತೆಗೆದುಕೊಳ್ತಾರೆ. ತೀರ್ಥ ತೆಗೆದುಕೊಳ್ಳುವಾಗಲೂ ಇದೇ ಗದ್ದಲ. ಆ ನಂತರ ಮಂತ್ರಾಕ್ಷತೆ ತೆಗೆದುಕೊಳ್ಳುವಾಗ ಮೊನ್ನೆ ತನಕ ನಮ್ಮ ಬಹುಶಃ ಕೊರೋನಾಕ್ಕಿಂತ ಮೊದಲು ಕೂಡ ನಮ್ಮ ಸ್ವಾಮಿಗಳು ಕೂಡ ಬಂದವರು ಎಲ್ಲರಿಗೂ ತೀರ್ಥ ಕೊಡ್ತಿದ್ರು. ಕೊರೋನಾ ಆದಮೇಲೆ ಅದನ್ನು ನಿಲ್ಲಿಸಿದ್ದಾರೆ. ಕೆಲವೇ ವಿದ್ವಾಂಸರಿಗೆ ಕೊಡ್ತಾರೆ. ಆ ನಂತರ ವಿದ್ಯಾರ್ಥಿಗಳು ಎಲ್ಲರಿಗೂ ತೀರ್ಥ ಕೊಡ್ತಾರೆ.
ಇಂಥ ಸಂದರ್ಭದಲ್ಲಿ ಉತ್ತರಾದಿ ಮಠದ ತೀರ್ಥ ಅಂತ ತಿಳ್ಕೊಂಡಂತಂದ್ರೆ ಒಳ್ಳೆಯ ಕೇಸರಿ, ಪಚಕರ್ಪುರ, ಯಾಲಕ್ಕಿ ಎಲ್ಲ ಅದರಲ್ಲಿ ಮಿಶ್ರಣ ಇರ್ತದೆ. ಒಂದು ತೀರ್ಥ ತೆಗೆದುಕೊಂಡ್ರೆ 8 ದಿವಸ ತನಕ ಅದರ ಸುಗಂಧ ರುಚಿ ಬಾಯಲ್ಲಿರ್ತದೆ. ಆ ಮಠದಲ್ಲಿ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ರು, ಬೆಳ್ಳಿಯ ಗಿಂಡಿ ಅವರೆಲ್ಲರಿಗೂ ತೀರ್ಥ ಕೊಡಬೇಕು ಅಂತ ತಿಳ್ಕೊಂಡಂತ ಹೇಳಿ. ಯಾಕೆ ನಮ್ಮಲ್ಲಿ ಸ್ವಾಮಿಗಳು ಒಮ್ಮೆ ತೀರ್ಥ ಕೊಟ್ಟು ಗಿಂಡಿ ಕೆಳಗಿಟ್ಟರೆ 2ನೇ ಸಲ ಇನ್ನೊಬ್ರಿಗೆ ಕೊಡೋದಿಲ್ಲ. ಮಠದಲ್ಲಿ ಪದ್ಧತಿ ಹಾಗೆ ಇದೆ. ಆದ್ದರಿಂದಾಗಿ ಪಂಡಿತರು ಪೂಜೆ ಆದ್ಮೇಲೆ ಎಲ್ಲಿದ್ರು ಹುಡ್ಕೋತ ಹೋಗಿ ಸ್ವಾಮಿಗಳು ಕೂಡ ತೀರ್ಥ ಹೋಗ್ತಾರೆ. ಇರಲಿ, ಅದನ್ನ ಆ ಕೊಲ್ಹಾಪುರದ ರಾಜ ಎಲ್ಲೋ ಕೆಲಸಕ್ಕೆ ಹೋಗಿದ್ದ ಅಂತ ಕಾಣಿಸ್ತದೆ. ಅಲ್ಲಿಂದ ಕುದುರೆ ಮೇಲೆ ಬರುವಾಗ ಭಯಂಕರ ಬಾಯಾರಿಕೆ ಆಗಿತ್ತು ಅವನಿಗೆ ಬಹಳ. ಇಲ್ಲಿ ಮಠದ ಹೊರಗೆ ಅಲ್ಲಿ ಕೂತವರಿಗೆಲ್ಲ ಇವರು ಬೆಳ್ಳಿ ದೊಡ್ಡ ಗಿಂಡಿಯಿಂದ ತೀರ್ಥ ಕೊಡ್ತಿದ್ರು. ಹೋಗಿ ಇಲ್ಲಿ ಕೊಡ್ರಿ ಅಂತೇಳಿ ಅವ್ರ ಕೈಯಿಂದ ಆ ತೀರ್ಥ ಗಿಂಡಿ ತೆಗೆದುಕೊಂಡು ಗಟ ಕುಡಿದು ಬಿಟ್ಟ. ಬಹಳ ಶ್ರಮ ಆಗಿತ್ತು, ಗಂಟು ಒಣಗಿ ಹೋಗಿತ್ತು, ಎಲ್ಲಿ ಮೂರ್ಛಾ ಬರ್ತದೋ ಅಂತ ಅನ್ನೋ ಪರಿಸ್ಥಿತಿ. ತೀರ್ಥ ಕುಡಿದ ನಂತರ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಅವನಿಗೆ, ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಮೈಯಲ್ಲಿ ಏನೋ ಶಕ್ತಿ ಸಂಚಾರವಾಯಿತು, ಆನಂದವಾಯಿತು. ಆಗ ಗೊತ್ತಾಯ್ತು ನನ್ನ ರಾಜ್ಯದಲ್ಲಿ ಸತ್ಯ ಧರ್ಮತೀರ್ಥರು ಬಂದಿದ್ದಾರೆ ಅಂತ ತಿಳ್ಕೊಂಡಂತ ಹೇಳಿ. ಆಗ ಅವನು ಸ್ವಾಮಿಗಳಿಗೆ ಶರಣಾಗತನಾಗಿದ್ದಾನೆ. ನೀವು ಬಂದದ್ದು ನನಗೆ ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಒಂದು ತಿಂಗಳವರೆಗೆ ರಾಜವಾಡೆಯಲ್ಲಿ ಅವರನ್ನು ಇಟ್ಟುಕೊಂಡು ಅವರು ಎಲ್ಲ ಖರ್ಚನ್ನು ನೋಡಿಕೊಂಡಿದ್ದಾನೆ. ಅದೇ ವೇಳೆಗೆ ಸತ್ಯಧರ್ಮ ತೀರ್ಥರು ಮಹಾಲಕ್ಷ್ಮೀ ದೇವಿ, ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿಗೆ ಲಕ್ಷ ಕುಂಕುಮಾರ್ಚನೆಯನ್ನು ಮಾಡಿಸಿ 108 ದಂಪತಿಗಳಿಗೆ ಮರದ ಬಾಗಣ ಇತ್ಯಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ರಾಜನೂ ಕೂಡ ಬಂದು ನಿಂತ್ಕೊಂಡಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಸತ್ಯಧರ್ಮ ತೀರ್ಥರು ರಾಜನಿಗೆ ತೀರ್ಥ ಕರೆದಿದ್ದಾರೆ. ತೀರ್ಥಕ್ಕೆ ಒಂದು ಕೈ ಒಡ್ಡಿದಾಗ ಮಹಾಲಕ್ಷ್ಮೀ ದೇವಿಯ ಬಲಗೈಯಲ್ಲಿರ್ತಕ್ಕಂಥ ಒಂದು ಕಮಲದ ಹೂ ಏರಿಸಿದ್ರು. ಅದು ಹಾರಿ ಬಂದು ರಾಜನ ಬೊಗಸೆಯಲ್ಲೇ ಬಿತ್ತು. ಸತ್ಯಧರ್ಮ ತೀರ್ಥರು ಹೇಳಿದರು, ಲಕ್ಷ್ಮೀದೇವಿ ಒಲಿದಿದ್ದಾಳಪ್ಪ, ನಿನ್ನ ವಂಶ ಮುಂದುವರಿತದೆ ಅಂತ ತಿಳ್ಕೊಂಡಂತ ಹೇಳಿ. ಆಗಲೇ ಅವನಿಗೆ 50 ವರ್ಷದ ಮೇಲೆ. ಆನಂತರ ಅವನಿಗೆ ಪುತ್ರ ಸಂತಾನವಾಗಿ, ಅಂದರೆ ಸತ್ಯಧರ್ಮ ತೀರ್ಥರ ಅನುಗ್ರಹದಿಂದ ಅವರು ಲಕ್ಷ್ಮೀದೇವಿ ಕಡೆಯಿಂದ ಅನುಗ್ರಹ ಮಾಡಿಸಿ, ಆಗ ರಾಜ ಬೇಕಾದಷ್ಟು ಆಭರಣಗಳನ್ನು ಕೊಟ್ಟು ಸ್ವಾಮಿಗಳಿಗೆ ಸತ್ಕಾರ ಮಾಡಿದ್ದ. ಆನಂತರ ಅಲ್ಲಿಂದ ಅವರು ಉತ್ತರ ಭಾರತಕ್ಕೆ ಹೋಗಬೇಕು ಅಂತಿಕೊಂಡಂತನ್ನು ವಿಚಾರ ಮಾಡಿದಾಗ ದಿವಾನ್ ಪೂರ್ಣಯ್ಯವರು ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಬೇಡ, ಮೈಸೂರು ರಾಜ್ಯಕ್ಕೆ ಬಂದ್ಬಿಡಿ, ಸುರಕ್ಷಿತ ಇದೆ. ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ಹಾವಳಿ, ಔರಂಗಜೇಬ ಹಾವಳಿ ಬಹಳ ಆಗಿದೆ. ಅಥವಾ ಅವನಕ್ಕಿಂತ ಮೊದಲೇನವ್ರು ಇರಬೇಕು, ಗೊತ್ತಿಲ್ಲ. ಹೋಗೋದು ಬೇಡ ಅಂತ ತಿಳ್ಕೊಂಡಂತೇಳಿ ಮೈಸೂರಿನ ಶ್ರೀರಂಗಪಟ್ಟಣಕ್ಕೆ ಕರೆದುಕೊಂಡು ಬಂದಿದ್ದ. ಶ್ರೀರಂಗಪಟ್ಟಣಕ್ಕೆ ಬಂದಾಕ್ಷಣಕ್ಕೇನೆ ಆ ನಂತರ ದಿವಾನ್ ಪೂರ್ಣಯ್ಯನವರೇ ಮಂತ್ರಿಯಾದ ಟಿಪ್ಪು ಸುಲ್ತಾನ್ ಅವರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದ. ರಾಜನ ಬೊಕ್ಕಸದಿಂದಲೇ ಇವರ ಸಂಪೂರ್ಣವಾಗಿರ್ತಕ್ಕಂಥ ರಾಜ್ಯ ನಡೀತಾ ಇತ್ತು.
ದಿವಾನ್ ಪೂರ್ಣಯ್ಯ ಅಂತ ತಿಳ್ಕೊಂಡಂತ ಬರೀ ಒಬ್ಬ ಮಂತ್ರಿ ಅಂತ ತಿಳ್ಕೊಳ್ಬೇಡಿ. ಅವನು ಸತ್ಯ ಧರ್ಮ ತೀರ್ಥರ ಹತ್ತಿರ ಅವನು ಶಾಂತಿ ಪಾಠ ಹಾಕಿ ಸಂಪೂರ್ಣ ಸರ್ವಮೂಲ ಪಾಠವನ್ನು ಓದಿದವನು. ಒಳ್ಳೆ ವಿದ್ವಾಂಸ. ಮಠದ ಮೇಲೆ ಅಷ್ಟೇ ಪ್ರೀತಿ. ಅವನು ಸ್ವತಃ ತನ್ನ ಕೈಯಿಂದ ಸರ್ವಮೂಲವನ್ನು ಬರೆದಿದ್ದಾನೆ. ಆ ಸರ್ವಮೂಲದ ಪ್ರತಿ ನಮ್ಮ ಮೌಲ್ಯಾರ್ಥ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿದೆ. ನಾವು ವಿದ್ಯಾರ್ಥಿಗಳಿದ್ದಾಗ ಆ ಪುಸ್ತಕ ನಾವು ವೇದವ್ಯಾಸರ ಪೂಜೆ ಪ್ರತಿ ವರ್ಷ ಇಡ್ತಿದ್ವಿ. ಒಳ್ಳೆ ಮೇಲಿನ ಇದರಲ್ಲಿ ಬಂಗಾರದ ರಸದಿಂದ ಬರದಾನ ಆ ರೀತಿಯಾಗಿ ಒಳ್ಳೆ ಚಿತ್ರಗಳು, ಅದರ ಮೇಲೆ ಬಂಗಾರದ ರೇಖೆಗಳು, ಒಳ್ಳೆ ಹಸ್ತಾಕ್ಷರ, ಸುಂದರವಾದ ಹಸ್ತಾಕ್ಷರ, ಸಂಪೂರ್ಣ ಸರ್ವಮೂಲ ತನ್ನ ಕೈಯಿಂದ ಪೂರ್ಣಯ್ಯ ಬರೆದಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ದಿವಾನ್ ಪೂರ್ಣಯ್ಯನವರು ಅಲ್ಲಿರುವಾಗ ಹಿಂದಕ್ಕೆ ವಿದ್ಯಾಧೀಶ ತೀರ್ಥರು ಅನೇಕ ಜಾಗೀರುಗಳನ್ನು ಹಾಕಿಕೊಟ್ಟಿದ್ರು. ಇವತ್ತಿಗೂ ಕೂಡ ಶ್ರೀರಂಗಪಟ್ಟಣ, ಮೈಸೂರು ಶ್ರೀರಂಗಪಟ್ಟಣದ ಹತ್ತಿರ ಎಲ್ಲ ಉತ್ತರಾಮಠ ಜಾಗೀರುಗಳಿವೆ. ಅವರು ದಿನಾಲು ಶ್ರೀರಂಗಪಟ್ಟಣದಲ್ಲಿ ರಂಗನಾಥನ ದರ್ಶನಕ್ಕೆ ಬರ್ತಕ್ಕಂಥವರು. ಒಂದು ದಿನ ಸ್ವಾಮಿಗಳು ಬಂದಿದ್ದಾರೆ. ಆಗ ಮೇಣೆಯಲ್ಲೇ ಪ್ರವಾಸ, ಮೆರವಣಿಗೆಯಿಂದ ಬಂದಿದ್ದಾರೆ. ಆ ಶ್ರೀರಂಗಪಟ್ಟಣದ ದೇವಾಲಯದೊಂದು ಎಲ್ಲೋ ಭಾಗದಲ್ಲಿ ಟಿಪ್ಪು ಸುಲ್ತಾನ ತನ್ನ ರಾಜಕೀಯ ವ್ಯವಹಾರ ಮಾಡ್ತಾ ಯಾರ ಜೊತೆ ಮಾತನಾಡ್ತಾ ಕೂತ್ಕೊಂಡಿದ್ದ. ಸ್ವಾಮಿಗಳು ಬಂದದ್ದು ಲಕ್ಷ್ಯ ಹೋಗಲಿಲ್ಲ. ಸ್ವಾಮಿಗಳು ಕೂಡ ಅವನ ಕಡೆ ನೋಡಲಿಲ್ಲ, ಸೀದಾ ಒಳಗೆ ಹೋಗ್ಬಿಟ್ರು. ಹೊರಗೆ ಬಂದಾಕ್ಷಣಕ್ಕೇನೆ ಗೊತ್ತಾಯಿತು. ಬಂದು ಎದ್ದು ಆದರ ಸತ್ಕಾರವನ್ನು ಮಾಡಿದ. ಆಗ ಸತ್ಯದೇವ ತೀರ್ಥರು ಒಂದು ಶ್ಲೋಕ ಹೇಳಿದರು. ರಾಜನಿಗೆ ವರ್ಣನೆ ಮಾಡದಂತೆ ಇರಬೇಕು, ಆದರೆ ಎಷ್ಟು ಮೂರ್ಖ ಇದ್ದಿ ಅಂತಿಕೊಂಡಂತೇಳಿ ಬೈದಿರಬೇಕು. ಆ ರೀತಿ ಒಂದು ಶ್ಲೋಕವನ್ನು ಮಾಡ್ತಾರೆ. ವಿಚಾರರಹಿತೋ ಯಸ್ತು ಸ್ಥಾಣುರೇವನ ಸಂಶಯ ಘನ ಪ್ರಭಂಜನಂ ಪ್ರಾಪ್ಯ ಸ್ಥಾನಾನ್ನ ಚಲತೆ ಯಥ. ವಿಚಾರರಹಿತನಾಗಿರ್ತಕ್ಕಂಥ ವ್ಯಕ್ತಿ ಒಂದು ಸ್ಥಾಣು, ಮೋಟ ಮರ, ಎಲೆಗಳಿಲ್ಲದೆ ಎಲ್ಲ ಬಿದ್ದು ಹೋಗಿರ್ತಕ್ಕಂಥ ಮೋಟ ಮರ, ಅದರಂತೆ ವ್ಯರ್ಥ ವ್ಯಕ್ತಿ. ಯಾಕೆಂತಂದ್ರೆ ಚಲೋ ಜೋರಾಗಿ ಗಾಳಿ ಬೀಸಿದಾಗ ಎಲೆಗಳಿರ್ತಕ್ಕಂಥ ಎಲ್ಲ ಗಿಡ ಟೊಂಗೆ ಅಲ್ಗಾಡ್ತವೆ. ಇದು ಮೋಟ ಮರ, ಎಲ್ಲ ಎಲೆಗಳು ಹೋಗಿರ್ತದೆ, ಸಣ್ಣ ಟೊಂಗೆಗಳು ಇರೋದಿಲ್ಲ. ಹಾಗೆ ಈ ವ್ಯಕ್ತಿ ಸ್ವಾಮಿಗಳು ಬಂದರೂ ಕೂಡ ಎದ್ದು ನಿಂದಿರಲಿಲ್ಲ, ಯಾವುದೇ ರೀತಿ ವ್ಯವಹಾರವನ್ನು ತೋರಿಸಲಿಲ್ಲ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಟಿಪ್ಪು ಸುಲ್ತಾನ ಸಂಸ್ಕೃತ ಅರ್ಥ ಆಗಲಿಲ್ಲ, ಏನಿಲ್ಲ. ಪೂರ್ಣಯ್ಯರಿಗೆ ಗೊತ್ತಾಯ್ತು ಸ್ವಾಮಿಗಳು ಸಿಟ್ಟು ಬಂದಿದೆ ಅಂತ ತಿಳ್ಕೊಂಡಂತೇಳಿ. ಯಾಕೆ ರಾಮದೇವರು ಸ್ವಾಮಿಗಳು ಬಂದರೆ ರಾಮದೇವರು ಬಂದಾಗಿದೆ. ಆ ನಂತರ ಮರುದಿವಸವೇ ಶ್ರೀರಂಗಪಟ್ಟಣದಿಂದ ಹೊರಟು ಬಿಟ್ಟಿದ್ದಾರೆ ಬೇರೆ ಕಡೆಗೆ. ಆವಾಗ ಪೂರ್ಣಯ್ಯವರು ಬಹಳ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ರಾಜ ಮೂರ್ಖ ಇದ್ದಾನೆ, ಆದ್ದರಿಂದಾಗಿ ಲಕ್ಷ್ಯ ಕೊಡಬೇಡಿ ಅಂತ ಅವ್ರು ಹೇಳಿದ್ರು. ಇಲ್ಲ, ಅವನು ನನಗೆ ಅಪಮಾನ ಅಂತಕೊಂಡು ಮಠಕ್ಕೆ ಬುಲ್ರಾಮ್ದೇವ್ರಿಗೆ ಅಪಮಾನ ಮಾಡಿದಂತೆ ಕೆಲವೇ ದಿನದಲ್ಲಿ ಅವನ ರಾಜ್ಯವೂ ಹೋಗ್ತದೆ,
ಆ ನಂತರ ಅವನು ಉಳಿಯೋದಿಲ್ಲ. ಅದಕ್ಕೆ ನಾವು ಇಲ್ಲೇ ಇದ್ದು ನಾವು ಅದಕ್ಕೆ ಕಾರಣರಾಗಬಾರದು. ನಾವು ಹೊರಟ್ಬಿಡ್ತೇನೆ ಅಂತ ಹೊರಟ್ಬಿಟ್ಟು ಶಾಪಾನುಗ್ರಹ ಸಾಮರ್ಥ್ಯ. ಅವರು ಹೋದ 2 ತಿಂಗಳ ನಂತರವೇ ಬ್ರಿಟಿಷರು ಆಕ್ರಮಣ ಮಾಡಿ ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತೋಗ್ಬಿಡ್ತಾನೆ. ದೊಡ್ಡವರ ಸ್ವಾಮಿಗಳಂತವರಿಗೆ ತಿರಸ್ಕಾರ ಮಾಡಿದರೂ ಕೂಡ ಎಂಥ ಮಹಾಪಾಪ ಇದೆ ಅಂತ ತಿಳ್ಕೊಂಡಂತ ಅನ್ನೋದು ಇಂಥ 100 ಘಟನೆಗಳಿವೆ. ನಂತರ ಆ ರಾಜ್ಯದ ಮೇಲೆ ಬ್ರಿಟಿಷರ ಕೃಷ್ಣರಾಜ ಒಡೆಯರನ್ನು ರಾಜರನ್ನಾಗಿ ಕೊಡಿಸ್ತಾರೆ. ಟಿಪ್ಪು ಹೈದರಾಲಿಯಿಂದ ಹಿಡ್ಕೊಂಡು ಪೂರ್ಣಯ್ಯನವರೇ ದಿವಾಣರು. ಹೀಗಾಗಿ ಮುಂದೆ ಕೃಷ್ಣರಾಜ ಒಡೆಯರಿಗೂ ಕೂಡ ಪೂರ್ಣಯ್ಯನವರೇ ದಿವಾಣರಾಗ್ತಾರೆ. ದಿವಾಣರಾದಾಗ ಅಲ್ಲಿಂದ ಹೊರಟು ಸ್ವಾಮಿಗಳು ಹೊಳೆ ನರಸಿಂಹಪುರಕ್ಕೆ ಬರ್ತಾರೆ. ಹೊಳೆ ನರಸಿಂಹಪುರದ ಸುತ್ತಲೂ ಸಾವಿರಾರು ಎಕರೆ ಜಮೀನು ಉತ್ತರಾದಿ ಮಠದ ಅಧೀನದಲ್ಲಿ ಅಲ್ಲಿಯ ರಾಜ ಕೊಟ್ಟಿದ್ದ. ಇವ್ರಿಗಿಂತ ಮೊದಲು ವೇದವ್ಯಾಸ ತೀರ್ಥರು ಅಂತ ಹೇಳಿ ರಘುತ್ತಮರ ಶಿಷ್ಯರು ಈ ಹೊಳೆ ನರಸಿಂಹಪುರಕ್ಕೆ ಬಂದಾಗ ರಾಜನಿಗೆ ಸಂತಾನವಿಲ್ಲದೆ ಬಹಳ ಪೀಡಿತನಿದ್ದ. ಆಗ ಅವನಿಗೆ ಸಂತಾನವನ್ನು ಮಾಡಿಕೊಟ್ಟಿದ್ದರಿಂದ ಅವನು ಸಾವಿರಾರು ಎಕರೆ ಉತ್ತರಾದಿ ಮಠಕ್ಕೆ ಭೂಮಿಯನ್ನು ಬರೆದುಕೊಟ್ಟಿದ್ದ. ಆಗ ಆ ಭೂಮಿಯಲ್ಲಿ 2800 ಎಕರೆ ಜಾಗ ಕೇವಲ ಗೋವುಗಳಿಗೆ ಮೇಯ್ಲಿಕ್ಕೆ ಮಠದ ವತಿಯಿಂದ ಬಿಟ್ಬಿಟ್ಟಿದ್ರು. 2008 ಎಕರೆ ಅಂತ ತಿಳ್ಕೊಂಡಂತಂದರೆ ಈಗಿನ ಕಾಲದ ಮುಂಬೈ ಒಂದು ಉಪನಗರವೇ ಆಗ್ತದೆ. ಬೆಂಗಳೂರಿನ ಒಂದು ಸಂಪೂರ್ಣ ದೊಡ್ಡ ಬಡಾವಣೆ ಆಗ್ತಿರ್ತದೆ. ಅದನ್ನು ಗೋಮಾಳ ಅಂತೇಳಿ ಬಿಟ್ಟಿದ್ರು. ಅವರ ಕೈಯಲ್ಲಿ ಇವತ್ತಿಗೂ ಕೂಡ ಆ ಭೂಮಿಗಳಿವೆ. ಇವತ್ತಿಗೂ ಕೂಡ ಹೊಳೆ ನರಸಿಂಹಪುರದಲ್ಲಿ ಒಂದು ಕ್ರಮ ಪದ್ಧತಿ ಏನು ಅಂತಂದ್ರೆ ಆ ಊರಿನಲ್ಲಿ ಎಷ್ಟು ಹುಣಸೆ ಗಿಡ ಇವೆ, ಯಾರು ಇನ್ನೊಬ್ಬರು ಹೊಲದಲ್ಲೇ ಇರಲಿ, ಇನ್ನೊಬ್ಬರ ಮನೆ ಅಂಗಳದಲ್ಲೇ ಇರಲಿ, ಏನೇ ಇರಲಿ, ರಾಜನ ಆಜ್ಞೆಯ ಪ್ರಕಾರ ಅದು ಉತ್ತರಾದಿ ಮಠದ ಸ್ವತ್ತು. ಅಲ್ಲಿ ಆಗಿರ್ತಕ್ಕಂಥ ಹುಣಸೆಕಾಯಿಗಳನ್ನು ಮಠಕ್ಕೆ ತಂದು ಕೊಡಬೇಕು. ಈ ರೀತಿಯಾದ ವ್ಯವಸ್ಥೆ ಆಗಿನ ಕಾಲಕ್ಕೆ ಅಲ್ಲಿ ಸ್ವಾಮಿಗಳು ಬಂದಿದ್ದಾರೆ. ರಾಜ ಒಂದು ಮಠ ಪೂರ್ಣಯ್ಯವರು ಬಂದು ವಿಶಾಲವಾದ ಮಠ ಕಟ್ಟಿಸಿಕೊಟ್ಟಿದ್ದಾರೆ. ಕಟ್ಟಿಸಿಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೋ ಕಾರಣದಿಂದಲೂ ಅಥವಾ ಕುಹಕೆಗಳಿಂದಲೂ ಮಠದ ಕೋಶಾಗಾರಕ್ಕೆ ಬೆಂಕಿ ಎದ್ಬಿಡ್ತು, ಭೀಕರ ಬೆಂಕಿ. ಹೀಗಾಗಿ ರಾಜರು ಕೊಟ್ಟಿರ್ತಕ್ಕಂಥ ಎಲ್ಲ ವಜ್ರ, ಮುತ್ತು, ರತ್ನ, ಇನ್ನು ಮತ್ತೇನೇನು ಬಂಗಾರದ ಮಂಟಪಗಳು, ರತ್ನದ ಮಂಟಪಗಳು ಎಲ್ಲ ಅಗ್ನಿಯಲ್ಲಿ ಸ್ವಾಹ. ಆ ಭೀಕರ ಬೆಂಕಿಗೆ ಬಂಗಾರ ಎಲ್ಲ ಕರಗಿ ಗಟ್ಟಿಯಾಗಿತ್ತು. ಬಂಗಾರ ಪೂರ್ತಿಯಾಗಿ ಸುಟ್ಟು ಹೋಗೋದಿಲ್ಲ. ಆನಂತರ ವಜ್ರಗಳು, ರತ್ನಗಳು ಕೂಡ ಸುಟ್ಟು ಹೋಗೋದಿಲ್ಲ. ಬೆಂಕಿ ಆರಿದ ಮೇಲೆ ಅವನ್ನೆಲ್ಲ ತೆಗೆದುಕೊಂಡು ಸ್ವತಃ ಸತ್ಯಧರ್ಮ ತೀರ್ಥರು ಅವರು ದೊಡ್ಡ ಶಿಲ್ಪಿಗಳು ಸಹಿತ ಉತ್ತರಾದಿ ಮಠದ ದೊಡ್ಡ ಬಂಗಾರದ ಮಂಟಪ, ರತ್ನದ ಮಂಟಪ, ಆ ನಂತರ ಮುತ್ತಿನ ಜಾಲರಿಗಳು, ಹವಳದ ಜಾಲರಿಗಳು,
ಆನಂತರ ತೊಟ್ಟಲು ಇತ್ಯಾದಿಗಳು ಏನವ ಅವನ್ನೆಲ್ಲ ತಾವೇ ಸ್ವತಃ ಎದುರಿಗೆ ಕೂಡಿಸಿ ಇಲ್ಲಿ ಇಂಥ ರತ್ನ ಜೋಡಿಸ್ಬೇಕು, ಇಲ್ಲಿ ಇಂಥ ರತ್ನ ಜೋಡಿಸ್ಬೇಕು. ಆ ಶಿಲ್ಪಿಗಳಿಗೆ ಆಶ್ಚರ್ಯ, ಇಷ್ಟು ನಮ್ಗೆ ಗೊತ್ತಿಲ್ಲದ ಇವ್ರಿಗೆ ಜ್ಞಾನ ಇದೆ ಅಂತ ತಿಳ್ಕೊಂಡು ಅಂತೇಳಿ ಎಷ್ಟು ಅಗ್ನಿ ದುರಂತಲ್ಲಿ ಹೋಗಿತ್ತು ಅಂತ ಪುನಃ ತಿರುಗಿ ಮಾಡಿಸಿದ್ದಾರೆ. ಅದು ಬಹಳ ಹಳೆಯದಾಗಿತ್ತು. ಕೆಲವು ವರ್ಷದ ಹಿಂದೆ ನಮ್ಮ ಈಗಿನ ಸತ್ಯಾತ್ಮಕ ತ್ರಿಪಾದಂಗಳವರು ಮತ್ತೆ ಎಷ್ಟೋ ಸಾವಿರ ತೊಲೆಯಿಂದ ಮತ್ತು ಆ ಬಂಗಾರ ಮಂಟಪ ಪುನರ್ ನವೀಕರಣ ಮಾಡಿದ್ದಾರೆ. ಸತ್ಯಧರ್ಮ ತೀರ್ಥ ನಂತರ ಅಭಿನವ ಸತ್ಯಧರ್ಮ ಅಂತ ಅನಿಸ್ಕೊಂಡಿರ್ತಕ್ಕಂಥ ನಮ್ಮ ಸತ್ಯಾತ್ಮ ತೀರ್ಥರು ಸತ್ಯದೇವ ತೀರ್ಥರು ಮಾಡಿದ್ದೆಲ್ಲ ಮಂಟಪ ಹಳೆಯದಾಗಿತ್ತು, ಅವನ್ನೆಲ್ಲ ಮತ್ತು ಪುನರ್ ನಿರ್ಮಾಣ ಮಾಡಿದ್ದಾರೆ. 10 ವರ್ಷ ಹಳೆ ನರಸಿಂಹಪುರದಲ್ಲಿರುವಾಗ ಸತ್ಯಧರ್ಮ ತೀರ್ಥರು ಪಾಠ ಪ್ರವಚನಗಳಲ್ಲದೆ ಸಂಪೂರ್ಣ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. 5ನೇ ಸ್ಕಂದದವರೆಗೂ ಭಾಗವತಕ್ಕೆ ಯಾದವಾರ್ಯರು, ರಘುತ್ತಮ ಶಿಷ್ಯರು ಯಾದವಾರ್ಯರು ವ್ಯಾಖ್ಯಾನ ಬರೆದಿದ್ರು. ಮತ್ತು ಸಪ್ತಮ ಸ್ಕಂದದ ಕೆಲವು ಅಧ್ಯಾಯಗಳಿಗೆ 7 ಅಧ್ಯಾಯಗಳಿಗೆ ಅದನ್ನು ಬಿಟ್ಟು 11ನೇ ಏಕಾದಶ ಸ್ಕಂದಕ್ಕೆ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಬರೆದಿದ್ರು. ಅದನ್ನು ಬಿಟ್ಟು 6, 7, 8, 9, 10, 12 ಸ್ಕಂದಗಳಿಗೆ 6 ಸ್ಕಂದಗಳಿಗೆ ಸತ್ಯಧರ್ಮರು ಅದ್ಭುತ ಪಾಂಡಿತ್ಯಪೂರ್ಣ ವ್ಯಾಖ್ಯಾನ ಬರೆದಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ವ್ಯಾಕರಣ, ಆನಂತರ ಅದನ್ನು ಯಾವ ರೀತಿಯಿಂದ ನಿರ್ವಚನ ಮಾಡಬೇಕು, ಅರ್ಥವನ್ನು ಹೇಗೆ ಹೇಳಬೇಕು, ಅದರಲ್ಲಿರ್ತಕ್ಕಂಥ ರಹಸ್ಯಾರ್ಥ ಹೇಗೆ ಅಂತ ಅವರು ಅದ್ಭುತವಾದಂಥ ಭಾಗವತದ ವ್ಯಾಖ್ಯಾನ, ಮಹಾಭಾರತದ ವ್ಯಾಖ್ಯಾನ, ಮಹಾಭಾರತದ ಉದ್ಯೋಗ ಪರ್ವ ಮತ್ತು ವಿರಾಟ ಪರ್ವಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ವಸಿಷ್ಠ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ತತ್ವ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ತತ್ವ ಸಂಖ್ಯಾನಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಪೂರ್ವಾಶ್ರಮದಲ್ಲೂ ಕೂಡ ಅನೇಕ ಗ್ರಂಥಗಳನ್ನು ರಚಿಸಿದ್ರು. ಅದೆಲ್ಲ ಸೇರಿ ವಿಚಾರ ಮಾಡಿದರೆ ಅವರ 21 ಗ್ರಂಥಗಳು ಉಪಲಬ್ಧ ಇವೆ. ಅವರು ಬರೆದ ಗ್ರಂಥಗಳು ಗಂಗಾಲಹರಿ, ಕಾಶಿಗೆ ಹೋದಾಗ ಗಂಗಾಲಹರಿ ಅಂತ ಅದ್ಭುತವಾದ ಗ್ರಂಥ ಬರೆದಿದ್ದಾರೆ. ಆ ಗಂಗಾಲಹರಿಗೆ ನಮ್ಮ ಧರ್ಮ ಸಂದೇಶದ ಆರಂಭದ ಸಂಚಿಕೆಗಳಲ್ಲಿ ಆ ಗಂಗಾಲಹರಿ ಅನುವಾದ ಕೊಡಲಾಗಿದೆ. ಬರೆದ ಗ್ರಂಥಗಳು 21. ಕೇವಲ ಹೆಸರು ಹೇಳ್ತಾನೆ, ವಿವರಣೆ ಮಾಡಲಿಕ್ಕೆ ವೇಳೆ ಇಲ್ಲ. ಗಂಗಾಲಹರಿ, ಕವಿಕಾಂತಮಣಿ, ಯದುವರ ಚರಿತಾಮೃತ ಲಹರಿ, ಭಗವದ್ಭಜನಂ, ವಿರಹಿಮೋದ ಸುಧಾ, ಹಿತೋಪದೇಶ, ಶ್ರೀ ರಂಗೇಶ್ವರ ಶೃಂಗಾಲಹರಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರ, ನಿತ್ಯ ಸಂಸಾರ ಲಿಂಗವಂಗ ವಿಚಾರ, ನವಗ್ರಹ ಸ್ತೋತ್ರ, ವಾದಿರಾಜ ಸ್ತೋತ್ರ, ಸತ್ಯವರ ಸ್ತೋತ್ರ, ಗುರುವಷ್ಟಕ, ತತ್ವಸಂಖ್ಯಾನ ಟಿಪ್ಪಣಿ, ರುದ್ರ ನಮಕ ಚಮಕ ವ್ಯಾಖ್ಯಾನ ಶ್ರೀರಾಮ ಪರವಾಗಿ. ನಾನು ಅದನ್ನು ಪೂರ್ತಿ ಒಂದು 100 ದಿನಗಳವರೆಗೆ ಪ್ರವಚನ ಮಾಡಿದ್ದೇನೆ. ಶ್ರೀಮದ್ ಭಾಗವತ ಟಿಪ್ಪಣಿ, ವಿರಾಟ ಪರ್ವ ಟಿಪ್ಪಣಿ, ಉದ್ಯೋಗ ಪರ್ವ ಟಿಪ್ಪಣಿ, ರಾಮಾಯಣ ಟಿಪ್ಪಣಿ, ವಿಷ್ಣು ತತ್ವ ನಿರ್ಣಯ ಟಿಪ್ಪಣಿ ಮತ್ತು ಯುಕ್ತಿ ವಾಕ್ಯ ಅನ್ನುವ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನ. ಇಂಥ ಸಂದರ್ಭದಲ್ಲಿ ಅವರ ವಿದ್ವತ್ತಿನ ಅನೇಕ ಉದಾಹರಣೆಗಳು ನಮ್ಮ ಎದುರಿನಲ್ಲಿವೆ. ಸಮಯ ಮುಗಿತಾ ಬಂದಿದೆ, ಆದರೂ ಕೂಡ ಒಂದು 2-3 ಗ್ರಂಥಗಳನ್ನು ಹೇಳ್ತೇನೆ.
ಇವರ ಚಮತ್ಕಾರದ ವಿಧಾನ ಹೇಗೆ ಅಂತ ತಿಳ್ಕೊಂಡಂತಂದರೆ, ಒಬ್ಬ ಶ್ರೀ ವೈಷ್ಣವರು ವಿದ್ವಾಂಸರು ಇವರ ಜೊತೆಗೆ ವಾಕ್ಯಾರ್ಥಕ್ಕೆ ಬಂದಿದ್ದಾರೆ ಹೊಳೆ ನರಸಿಂಹಪುರದಲ್ಲಿರುವಾಗ. ಬಂದಾಕ್ಷಣಕ್ಕೇನೆ ಸ್ವಾಮಿಗಳ ಹತ್ರ ಬಂದಾಕ್ಷಣಕ್ಕೇನೆ ಆ ವಿದ್ವಾಂಸ ಮಹೋದಯ ಮಾರ್ಗೇ ಉಪವಿಸಂತು ಅಂತ ತಿಳ್ಕೊಂಡು ಅಂತ ಹೇಳಿದರು. ಆ ವಿದ್ವಾಂಸನಿಗೆ ಮನಸ್ಸಿಗೆ ಬಹಳ ಅಸಮಾಧಾನ ಆಯಿತು. ನಾನು ದೊಡ್ಡ ಪಂಡಿತ, ವಾಕ್ಯಾರ್ಥಕ್ಕೆ ಬಂದರೆ ಹಾದಿಯೊಳಗೆ ಕೂಡಂತ ಕತ್ತಾರೆ ಇವರು. ಮಾರ್ಗ ಅಂದರೆ ಹಾದಿಯೊಳಗೆ ಕೂಡಂತಾರಂತೆ. ಹ್ಯಾಂಗೆ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು? ಅಲ್ಲಿದ್ದ ಜನರು ಕೂಡ ಆಶ್ಚರ್ಯ ಆಗಿದ್ದಾರೆ. ಪಂಡಿತರು ಸ್ವಾಮಿಗಳಿಗೆ ಯಾಕೆ ಹೇಳಿದ್ರು ನೋಡ್ತಿದ್ದಾರೆ. ಕೊನೆಗೆ ಸ್ವಾಮಿಗಳು ಕೈ ತೋರಿಸಿದ್ರು. ಅಲ್ಲೊಂದು ಕೃಷ್ಣಾಜನ ಆಸಿತ್ತು, ಅಲ್ಲಿ ಕೈ ತೋರಿಸಿದ್ರು. ಆಗ ವಿದ್ವಾಂಸನಿಗೆ ಅರ್ಥ ಆಯಿತು. ಮಾರ್ಗ ಅಂತ ತಿಳ್ಕೊಂಡಂತ ಮೃಗಸ್ಯ ಇದಂ ಮಾರ್ಗಂ, ಮೃಗಚರದ ಮೇಲೆ ಕೂಡು ಅಂತ ತಿಳ್ಕೊಂಡಂತ ಹೇಳಿದರು. ಅಂದರೆ ಅಷ್ಟು ಕಾವ್ಯಾತ್ಮಕವಾಗಿ ಅವರು ಯಾವಾಗಲೂ ಮಾತಾಡ್ತಾ ಇದ್ರು. ಇನ್ನೊಂದ್ಸಲ ಅವರ ಹತ್ರ ಒಬ್ಬ ವೈಯಾಕರಣಿ ವಿದ್ವಾಂಸ ಬಂದ. ಅವನ ಹೆಸರು ವೈಯಾಕರಣ ಗಜಕಂಠೀರವ ಅಂತ ತಿಳ್ಕೊಂಡಂತೇಳಿ. ಅಂದರೆ ವೈಯಾಕರಣ ಎಂಬ ಆನೆಗೆ ಸಿಂಹದಂತೆ ಇದ್ದಂತೆ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟುಕೊಂಡಿದ್ದ. ಬಂದು ಸತ್ಯಧರ್ಮ ತೀರ್ಥರ ಕೈಯಲ್ಲಿ ಅವನೊಂದು ಕೌಮುದಿ ದೀದಿತಿ ಅಂತನೂ ಗ್ರಂಥ ಬರೆದಿದ್ದ. ಅದನ್ನು ತಂದು ಆಗ ಇವ್ರ ಕೈಯಲ್ಲಿ ಕೊಟ್ಟರೆ 10 ನಿಮಿಷ ನೋಡಿದರು. ನೀನು ಬಿರುದಿಗೆ ತಕ್ಕ ಹಾಗೆ ಇದೆಯಪ್ಪ ಅಂತಕೊಂಡು ವರ್ಣನೆ ಮಾಡಿದರು. ಆ ಪಂಡಿತ ಭಾಳ ಸಂತೋಷ. ಸತ್ಯಂ ತೀರ್ಥರು ನನಗೆ ಹೊಗಳಿದ್ರು ಅಂತೇಳಿ ಆ ನಂತರ ಕೂಡು ಅಂತ ಹೇಳಿದರು. ಅನೇಕ ಹೆಜ್ಜೆಗೂ ತಪ್ಪು ಮಾಡಿದ್ದ. ಎಲ್ಲ ಈ ರೀತಿ ತಪ್ಪಿಲ್ಲದೆ, ಈ ತಪ್ಪಿದೆ, ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ ಅಂತ ತಿಳ್ಕೊಂಡಂತೇಳಿ. ಯಾವುದು ಸರಿ ಇಲ್ಲ, ಹೋಗು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವನು ಕಳಿಸಿದ್ರು. ಇನ್ನೊಮ್ಮೆ ಬೇರೆ ಗ್ರಂಥ ಬರ್ಕೊಂಡು ಬಾ, ಎಲ್ಲ ತಪ್ಪದ ಅಂತ ತಿಳ್ಕೊಂಡಂತೇಳಿ. ಹಾಗೆ ಬದಿ ಕೂತ್ಕೊಂಡು ವಿದ್ವಾಂಸರು ಕೇಳಿದರು ಮತ್ತು ಬದಲು ಹೊಗಳಿದ್ರಲ್ಲ, ನಿನ್ನ ಬಿರುದಿಗೆ ತಕ್ಕಾಗಿ ಚೆನ್ನಾಗಿದೆ ಪುಸ್ತಕ ಅಂತ ತಿಳ್ಕೊಂಡಂತೇಳಿ. ಹೌದು, ನಾ ಹೇಳಿದ್ದೇನು ತಪ್ಪಿಲ್ಲ. ಅವನ ಬಿರುದೇನಿತ್ತು? ವೈಯಾಕರಣ ಗಜಕಂಠೀರವ. ವೈಯಾಕರಣ ಅಂತನ್ನುವ, ವ್ಯಾಕರಣ ಅಂತನ್ನುವ ಒಂದು ಆನೆ, ಅದಕ್ಕೆ ಗಂಡಸ್ಥಲ ಉದ್ದಕ್ಕೆ ಸಿಂಹ. ಸಿಂಹ ಏನು ಮಾಡ್ತದ? ಆನೆಯನ್ನು ದ್ವೇಷ ಮಾಡ್ತದೆ, ಆನೆಯನ್ನು ಕೊಲ್ತದ. ಹಾಗೆ ಈ ಮಹಾರಾಯ ವ್ಯಾಕರಣ ಎಲ್ಲ ತಪ್ಪು ಬರೆದು ವ್ಯಾಕರಣ ಕೊಂದು ಹಾಕಿದ್ದ. ಅದಕ್ಕೋಸ್ಕರ ನಾನು ತಮಾಷೆ ಮಾಡಿದೆ ಅಂತ ತಿಳ್ಕೊಂಡು ಹೇಳಿದರು. ಇನ್ನೊಬ್ಬರು ಬ್ರಾಹ್ಮಣ ವಿದ್ವಾಂಸರು, 100 ಶಿಷ್ಯಂದಿರಿದ್ದವರಿಗೆ, ಅವರೇನು ಅಧಾರ್ಮಿಕವಾದಂಥ ಕಾರ್ಯವನ್ನು ಮಾಡಿದರು. ಮಠದಿಂದ ಅವರಿಗೆ ಬಹಿಷ್ಕಾರ ಹೋಯಿತು. ಆಗಿನ ಕಾಲಕ್ಕೆ ಶ್ರೀಮಠದಿಂದ ಬಹಿಷ್ಕಾರ ಹೋದರೆ ಅವರಿಗೆ ಸೂತಕ ಇದ್ದಂತೆ. ಪೂಜೆ ಮಾಡುವಂತಿಲ್ಲ, ಮನೆಯಲ್ಲಿ ಯಾರನ್ನು ಮುಟ್ಟುವಂತಿಲ್ಲ. ಒಂದು ಕಡೆ ಕೂತಿದ್ದು ಊಟಕ್ಕೆ ಹಾಕಿದಾಗ ಊಟ ಮಾಡಬೇಕು, ಬರೀ ಅಂಗಾರ ಹಚ್ಕೊಳ್ತಿದ್ರು. ಅರ್ಘ್ಯಕ್ಕಿಂತ ಮೇಲೆ ಸಂಧ್ಯಾವನ ಮಾಡುವಂತಿಲ್ಲ. ಶ್ರಾದ್ದ, ಅಪ್ಪನ ಶ್ರಾದ್ದವು ಕೂಡ ಬೇರೆ ಯಾರಾದರೂ ಅಣ್ಣ ತಮ್ಮಂದ್ರೆ ಮಾಡಬೇಕು. ಅವ್ರಿಗೆ ಅನೇಕ ಶಿಷ್ಯಂದಿರಿದ್ರು. ಅವ್ರು ಬಂದು ಸ್ವಾಮಿಗಳಿಗೆ, ಇಲ್ಲ ನೀವು ಕ್ಷಮಿಸಬೇಕು, ಅವರ ಮೇಲೆ ಇರ್ತಕ್ಕಂತಹ ಈ ಬಹಿಷ್ಕಾರವನ್ನು ನೀವು ದೂರ ಮಾಡಿ ಆಶೀರ್ವಾದ ಮಾಡಬೇಕು ಅಂತಕೊಂಡು ಕೇಳ್ಕೊಂಡ್ರು. ಆಗ ಸತ್ಯವಾದ ಹಾಗೆ ಆಯ್ತಪ್ಪ, ಹೋಗಿ ನಿಮ್ಮ ಗುರುಗಳ ಕಡೆಯಿಂದ ಕ್ಷಮಾಪತ್ರ ಬರ್ಸ್ಕೊಂಡು ಬರ್ರಿ ಅಂತ ತಿಳ್ಕೊಂಡಂತ. ಆಗ ಅವರು ಕ್ಷಮಾಪತ್ರ ಬರ್ಸ್ಕೊಂಡು ಬಂದರು. ಆ ಕ್ಷಮಾಪತ್ರ ಹೇಗಿತ್ತು? ಪೃಥ್ವಿ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಪ್ರಸಿದ್ಧ ಶ್ಲೋಕ. ಅದನ್ನು ಮೊದಲು ಬರೆದಿದ್ರು. ಸ್ವಾಮಿಗಳ ಪತ್ರ ಎಸೆದ್ಬಿಟ್ರು. ನನ್ನ ಬೈ ಬರೆದಾನವ. ಆ ನಂತರ
ಅವನ ನಾನು ಅದನ್ನು ತೆಗೆಯಂಗಿಲ್ಲ ಅಂತ ಬಹಿಷ್ಕಾರ ತೆಗೆಯಂಗಿಲ್ಲ ಅಂತ ಆಗ ಬಂದಿರ್ತಕ್ಕಂಥ ಕೇಳಿದ್ರೆ ಏನು ತಪ್ಪು ಬರೆದಾರೆ, ಅದು ಮೊದಲಿನ ಪ್ರತಿಯದ ಶ್ಲೋಕ ಅದೆಲ್ಲ ಇಲ್ಲ. ಪೃಥ್ವಿ ಮಂಡಲ ಮಧ್ಯಸ್ಥ ಅವ್ರು ನನಗೆ ಈ ರೀತಿಯ ಬೈದಾನು. ಪೃಥ್ವಿ ಮಂಡಲ ಮಧ್ಯದಲ್ಲಿರ್ತಕ್ಕಂಥ ನೀವು ಪೂರ್ಣ ಬೋಧ ಮತಾನುಗ, ಮಠದಲ್ಲಿ ಬೋಧರಾಯಚಾರು ಅಂತೇಳಿ ದಿವಾನರು, ಆಮೇಲೆ ಮೈಸೂರು ರಾಜ ಪೂರ್ಣಯ್ಯ ಅವರು ಏನು ಸಜೆಷನ್ ಕೊಡ್ತಿದ್ರು ಸ್ವಾಮಿಗಳು ಅದನ್ನು ಅನುಕೂಲ ಮಾಡಿಕೊಡ್ತಿದ್ರು. ಅವ ನನಗೆ ಬೈದಾನಿದ್ರು, ನೀವು ಒಳ್ಳೆ ಪೀಠದಲ್ಲಿ ಕೂತೀರಿ, ಆದರೆ ಪೂರ್ಣ ಬೋಧ ಮತಾನುಗ, ಪೂರ್ಣಯ್ಯ ಬೋಧರಾಯರ ದಿವಾನ್ ಹೇಳ್ದಂತೆ ನೀವು ಕೇಳ್ತೀರಿ. ವೈಷ್ಣವಾಹ ವಿಷ್ಣು ಹೃದಯ, ನೀವು ವೈಷ್ಣವರು ಮತ್ತು ಆ ಪೂರ್ಣಯ್ಯ ಬೋಧರಾಯಚಾರು, ಯಾಕಂದ್ರೆ ಅವ್ರು ಹೇಳಿದ್ರಂದ್ರೆ ಇವರು ಅವ್ರ ಮೇಲೆ ಬಹಿಷ್ಕಾರ ಹಾಕಿದರು. ವಿಷ್ಣು ಹೃದಯ, ಸಂಸ್ಕೃತದಲ್ಲಿ ವಿಷ್ಣು ಶಬ್ದಕ್ಕೆ ವಿಷ ಅಂತೂ ಇನ್ನೊಂದು ಅರ್ಥ ಅದ. ವಿಷ ತುಂಬಿದ ಹೃದಯದು, ಅವರಿಗೆ ಕೈ ಜೋಡಿಸಿ ಮಾಡ್ತೀನಿ, ನಿಮಗೂ ನಮಸ್ಕಾರ ಮಾಡ್ತೀನಿ ಅಂತ ಗೌಣವಾಗಿ ನನಗೆ ನೀವು ಪೂರ್ಣಯ್ಯನ ಕೈಯಲ್ಲಿ ಸ್ವಾಮಿರ ದಿವಾಣರ ಕೈಯಲ್ಲಿ ಇದ್ದೀರಿ ಅಂತೇಳಿ ಅವನು ಸೂಚನೆ ಮಾಡ್ಯಾರ. 20 ಹೋಗಿ ವಾಪಸ್ ಅವನ್ನ ಬಹಿಷ್ಕಾರ ತೆಗೆಯಂಗಿಲ್ಲ ಅಂತ ಹೇಳಿದ್ರು. ಬಂದು ಶಿಷ್ಯಂದು ಹೇಳಿದರು, ಸ್ವಾಮಿಗಳೇ ನೀವು ವ್ಯಾಕರಣ ಬಲ್ಲವರು, ನೀವು ಈ ರೀತಿ ಅರ್ಥ ಮಾಡಿದ್ದೀರಿ, ಈ ಅರ್ಥ ನಮ್ಮ ಗುರುಗಳಿಗೆ ಯಾಕೆ ಅವರ ಅಜ್ಜ ತಾತನಿಗೂ ಕೂಡ ಹೊಳೆಯಂಗಿಲ್ಲ, ಈ ಅಭಿಪ್ರಾಯದಿಂದ ಅವ್ರು ಬರೋದಿಲ್ಲ, ಕ್ಷಮಿಸಬೇಕು ಅಂತ ತಿಳ್ಕೊಂಡಂತೇಳಿ. ಹಾಗಾದ್ರೆ ಅವ್ರು ಕರ್ಕೊಂಬರ್ರಿ ಅಂತ ಸ್ವಾಮಿಗಳ ಉದ್ದೇಶ ಏನಿತ್ತು, ಪತ್ರ ಬರೆದು ಸ್ವಾಮಿಗಳ ಹತ್ರ ಪತ್ರ ಬರೋದಿಲ್ಲ, ಸ್ವತಃ ಹೋಗಿ ಹೇಳಬೇಕು. ನಮ್ಮಲ್ಲಿ ಒಂದು ಕ್ರಮ. ಆದ್ದರಿಂದ ಅವ್ರು ಬಂದ ಮೇಲೆ ಅವ್ರು ಕ್ಷಮ ಮಾಡಿ ಅವರು ಬಹಿಷ್ಕಾರ ತೆಗೆದ್ರು, ಆ ಮಾತು ಬೇರೆ. ಅಂದರೆ ವಿಷಯದ ಅರ್ಥ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ನಿಜವಾಗಿ ಪ್ರಾಸಾರ್ಥೇನು ಪೃಥ್ವಿಯಲ್ಲಿರ್ತಕ್ಕಂಥ ಆಚಾರ್ಯರ ಮತಾಯನಗಳು ಏನಿದ್ದಾರೆ, ಪರಮಾತ್ಮನ ಭಕ್ತರೆಲ್ಲರೂ ಏನಿದ್ದಾರೆ ಅಂತ ಎಲ್ಲ ಗುರುಗಳಿಗೆ ನಮಸ್ಕಾರ ಅಂತ ತಿಳ್ಕೊಂಡಂತೇಳಿ ಈ ಶ್ಲೋಕ ಇದೆ. ಆದರೆ ಅದರಲ್ಲಿ ಈ ರೀತಿ ಅರ್ಥ ತೆಗೆದರವರು, ಅದು ಅವರಿಗೆ ಸಾಧ್ಯ ಇದೆ. ಒಂದ್ಸಲ ರಘುತ್ತಮ ತೀರ್ಥರ ಗ್ರಂಥಗಳ ಅಭಿಪ್ರಾಯವನ್ನು ಖಂಡಿಸಿ ಕೆಲವು ಗ್ರಂಥ ಬರೆದಿದ್ರು. ಬಹುಶಃ ವೃತ್ತಿ ವ್ರಾತ್ಯ ಅಂತ ತಿಳ್ಕೊಂಡಂಥ ಗ್ರಂಥದ ಹೆಸರಿರಬೇಕು. ಅದಕ್ಕೆ ಇವರು ಯುಕ್ತಿ ವಾಕ್ಯ ಅಂತ ತಿಳ್ಕೊಂಡಂತೇಳಿ, ನಿಮ್ಮ ಯುಕ್ತಿಗಳಿಗೆ ನಾನು ಬಿರುಗಾಳಿ ಇದ್ದಂತೆ ಅಂತ ಒಂದು ಗ್ರಂಥ ಬರೆದರು. ಆ ಗ್ರಂಥದ ಪಾಠ ತಮ್ಮ ವಿದ್ಯಾರ್ಥಿಗಳು ಹೇಳ್ತಿದ್ರು. ಆ ನಂತರ ಅವರಿಗೆ ವಿದ್ವಾಂಸರಿಗೆ ಏನಾದರೂ ತಿನ್ನಿಸ್ಬೇಕು ಅಂತ ತಿಳ್ಕೊಂಡಂತೆ ಅನಿಸ್ತು. ಆಗ ಒಬ್ಬ ವಿದ್ಯಾರ್ಥಿಗಳನ್ನು ಕರೆದು ಹೇಳಿದ್ರು. ಏನು ಹೇಳಿದ್ರು? ನ ಕರೋತಿ ಮಧ್ಯೆ ನ ದದಾತಿ ಅಸ್ತಿ ತಮಾನಯ, ನ ಕರೋತಿ ಮಧ್ಯೆ ನ ದದಾತಿ ಅಸ್ತಿ ತಮ್ ಆನಯ. ಎಲ್ಲ ನ ಕರೋತಿ ಏನೂ ಮಾಡಂಗಿಲ್ಲ, ನ ದದಾತಿ ಏನೂ ಕೊಡಂಗಿಲ್ಲ, ಅದ ತಗೊಂಡ್ ಬಾ. ಏನರ್ಥ? ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಗೃಹಸ್ಥರು ಪಂಡಿತರೆಲ್ಲ ಏನು ಸ್ವಾಮಿಗಳು ಕೇಳಿದ್ರು, ಏನು ಸ್ವಾಮಿಗಳು ಏನು ಹೇಳಿಕತ್ತೀರಿ ಅಂತ ತಿಳ್ಕೊಂಡಂತೆ. ಅದಕ್ಕೆ ಹೇಳೋದು ಅರ್ಥ ಮಾಡ್ಕೋರಪ್ಪ ಅಂತ ತಿಳ್ಕೊಂಡಂತೇಳಿ. ಸಂಸ್ಕೃತದಲ್ಲಿ ಕರೋತಿ ಅಂತ ತಿಳ್ಕೊಂಡಂತಂದ್ರೆ ಮಾಡುತ್ತಾನೆ ಅಂತ ಅರ್ಥ. ನ ಕರೋತಿ ಅಂದ್ರೆ ಮಾಡದವನು. ಸಂಸ್ಕೃತದಲ್ಲಿ ಮಾಡೋದಿಲ್ಲ ಅಂದ್ರೆ ಅವನೇನು ಅವ ಮಾಡ, ಈ ಕೆಲಸವನ್ನು ಅವನು ಅಂದ್ರೆ ಮಾಡಲಾರ ಅಂತ ಅರ್ಥ. ನ ಕರೋತಿ ಅಂತ ತಿಳ್ಕೊಂಡಂತಂದ್ರೆ ಆಮೇಲೆ ಮಾಡುಗಳು ಅಂತೇಳಿ ಮನೆಯೊಳಗೆ ಸೆಲ್ಫ್ರಿಗೋಸ್ಕರ ಅಂತ ಕರೀತಾರೆ. ಮಧ್ಯೆ ಆ ಮಾಡಿನಲ್ಲಿ ನ ದದಾತಿ ಅಂದ್ರೆ ಕೊಡು,
ನ ದದಾತಿ ಅಂತಂದರೆ ಕೊಡದವ, ಕೊಡ, ಮಾಡ ಕೊಡ. ಆ ಕೊಡ ಇದೆ ತಮ್ಮ ಆನೆಯ, ಅದನ್ನು ತೊಗೊಂಡು ಬಾ. ಆ ಕೊಡದಲ್ಲಿ ಸ್ವಾಮಿಗಳು ಒಳ್ಳೆ ಪಾನಕ ಗಿನ್ಕ ಮಾಡಿಸಿಟ್ಟಿದ್ದರು. ಪಂಡಿತರು ಕೊಡೋ ಸಲುವಾಗಿ ಮಾಡದಲ್ಲಿದ್ದ ಕೊಡ ತೊಗೊಂಡು ಬಾ ಅಂತ ಹೇಳಬೇಕಾದ್ರೆ ಸಂಸ್ಕೃತದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನ ಕರೋತಿ ಮಧ್ಯೆ ನ ದದಾತಿ ಅಸ್ತಿ ತಮಾನಯ. ಇಷ್ಟು ಕಾವ್ಯಾತ್ಮಕವಾಗಿ ಮಾತಾಡ್ತಕ್ಕಂಥ ವೈಶಿಷ್ಟ್ಯ ಇವರದು. ಆ ನಂತರ ಒಂದ್ಸಲ ಇವರು ಜಪಕ್ಕೆ ಕುಳಿತುಕೊಂಡಿದ್ರಂತೆ. ವಿದ್ಯಾರ್ಥಿಗಳ ಜಗಳ ಆಗ್ತಾ ಇತ್ತು. ಒಬ್ಬ ವಿದ್ಯಾರ್ಥಿ ಬಂದು ಇವರೇ ತಕರಾರು ಮಾಡೋದು, ಅವನ್ನ ಹೊಡಿತಾನೆ ಬಡಿತಾನೆ, ಹಂಗೆ ಮಾಡ್ತಾನಂತ. ಆ ಕಾಲಕ್ಕೆ ಸ್ವಾಮಿಗಳು ಜಪ ಮಾಡ್ತಿದ್ರು, ಮಾತಾಡೋಂಗಿಲ್ಲ. ಹೇಳಿದ್ರಂತೆ, ಹೀಗೆ ಕೈ ಮಾಡಿದರು, ಹೀಗೆ ಕೈ ಮಾಡಿದರು, ಹೀಗೆ ಕೈ ಮಾಡಿದರು. ವಿದ್ಯಾರ್ಥಿಗೆ ಅರ್ಥ ಆಯ್ತು. ಅಂದ್ರೆ ಅರ್ಥ, ನೀ ಗಿಡ್ಡಿದ್ದಿದಿ, ಸ್ವಲ್ಪ ಗಿಡ್ಡಿದ್ದವ್ರ ಸ್ವಲ್ಪ ಭಾಳ ಬುದ್ಧಿವಂತರು ಇರ್ತಾರೆ, ಆದರೂ ನೀ ಯಾಕೆ ಅವನ ಕಡೆಯಿಂದ ಸೋತಿ ಅಂತ ತಿಳ್ಕೊಳಂತ. ಅಂದ್ರೆ ನೀ ಸಮರ್ಥ ಇದ್ದಿದ್ದಿ, ನೀ ಯಾಕೆ ಸೋತಿ ಅಂತ ತಿಳ್ಕೊಳಂತ ಹೇಳಿ. ಅದಕ್ಕೆ ಉತ್ತರ ಕೊಟ್ಟ, ಅವನು ನನಗಿಂತ ಗಿಡ್ಡಿದ್ದಾನಂತ, ಅಂದ್ರೆ ಅವನ ಕಡೆಯಿಂದ ಸೋತೇನೆ ಅಂತ. ಅಂದರೆ ಸ್ವಾಮಿಗಳು ಈ ರೀತಿ ತಮಾಷೆಯನ್ನು ಮಧ್ಯದಲ್ಲಿ ಮಾಡ್ತಾ ಇದ್ರು. ಈ ರೀತಿಯಾಗಿ ಅವರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭ. ಇನ್ನು ಅನೇಕ ಘಟನೆಗಳು, ಇಂಥ ಚಮತ್ಕಾರದ ಅನೇಕ ಘಟನೆಗಳು ಸತ್ಯ ಧರ್ಮ ತೀರ್ಥರ ಜೀವನದಲ್ಲಿ ತುಂಬಿವೆ. ಒಂದ್ಸಲ ಪೂರ್ಣಯ್ಯನವರು ಮೈಸೂರಿಗೆ ಕರೆಸಿ ಕೃಷ್ಣರಾಜ ಒಡೆಯರ ಅರಮನೆಯಲ್ಲಿ ಇವರಿಗೆ ಸ್ವಾಗತ, ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಎಲ್ಲ ನಡೆದಿತ್ತು. ಒಂದ್ಸಲ ರಾಜ ಅವನು ಹುಟ್ಟಿದ ಹಬ್ಬ, ಅವತ್ತು ಅವನಿಗೆ ಎರೆದುಕೊಂಡು ಇದು ಮಾಡಿಕೊಂಡು ಎಲ್ಲ ಮಜಾ ಮಾಡಿಕೊಂಡು ಬರುವಷ್ಟೊತ್ತಿಗೆ ಪೂಜೆ ಮುಗಿದೋಗಿತ್ತು. ನಮ್ಮಲ್ಲಿ ಪೆಟ್ಟಿ ಕಟ್ಟಿದ ಮೇಲೆ ಪೆಟ್ಟಿಗೆ ವಾಪಸ್ ತೆಗೆಯಂಗಿಲ್ಲ. ಆಗ ರಾಜ ಅಂದ, ದೇವರ ದರ್ಶನ ಮಾಡಬೇಕಾಗಿತ್ತು. ಏನಪ್ಪ ಇವತ್ತು ಪೆಟ್ಟಿ ಕಟ್ಟೆ ತೆಗಿಲಿಕ್ಕೆ ಹಾಗಾದ್ರೆ ನಾಳೆ ಇಲ್ಲೇ ಪೂಜೆ ಮಾಡಿರೋದು ಆಗ್ಲಿ ಅಂತ. ಮರುದಿವಸ ಮುಂದೆ ಸ್ವಾಮಿಗಳ ಸ್ನಾನಕ್ಕಿಂತ ಮೊದಲೇ ಬಂದು ಕೂತಿದ್ದ. ಪೂರಾ ಪೂಜೆ ಮುಗೀತು. ಮುಗಿದ ಕ್ಷಣಕ್ಕೇನೆ ಸ್ವಾಮಿಗಳು ಆಭರಣ ತೆಗೆದಿಟ್ಟು ಭುಜಂಗಿಸಬೇಕು ಅಂತಂದಾಗ ರಾಜ ನೋಡಿದ. ಮೂಲರಾಮ ದೇವರು ಸ್ವಲ್ಪ ತೆಳಗಿದ್ದ. ಮೂಲರಾಮ ದೇವ್ರ ಪ್ರತಿಮಾ ಆಭರಣ ಹಾಕಿದಾಗ ತುಂಬಿ ಕಾಣಿಸ್ತದ, ಆದರೆ ಮೂಲರಾಮ ದೇವ್ರ ಪ್ರತಿಮಾ ತೆಳಗಿದೆ. ಅದಕ್ಕೆ ರಾಜ ಕೇಳ್ದ, ರಾಜ ಸ್ವಾಮಿಗಳ ಜೊತೆಗೆ ಸತಿ ಇತ್ತು. ಅವ ಕೇಳ್ದ, ಯಾಕೆ ರಾಮದೇವ್ರು ಬಹಳ ಸ್ವರ್ಗ್ಯಾರ ಅಂತ ಅನಿಸ್ತದಂತ. ರಾಮದೇವ್ರು ಯಾಕೆ ಸ್ವರ್ಗ ಹೋಗ್ಯಾರ ಅಂತ ತಿಳ್ಕೊಂಡಂತ. ನಿನ್ನಿನ ದಿವಸ ಅಸಮಾಧಾನ ಆಗಿತ್ತು, ಹೇಗೂ ರಾಜನನ್ನು ಸಂತೋಷಪಡಿಸ್ಬೇಕಾಗಿತ್ತು. ಅದು ಸ್ವಾಮಿಗಳು ಶ್ಲೋಕದಲ್ಲಿ ಒಂದು ಉತ್ತರ ಕೊಟ್ಟರು. ಏಕೆ ಪ್ರಾಚೀನ ಭಾವಾತ್ ಕೃಶತನು ಅಪರೆ ಆಹುರಾರ್ಯ ಪ್ರವಾಸಾತ್ ಮನ್ಯಂತೆನ್ನೇ ಜನ ದಶಮುಖರತ ಜಾನಕಿ ತಿಪ್ರವಾದಾತ್. ನೋಡಪ್ಪ, ಕೆಲವರು ಹೇಳ್ತಾರೆ ಕೃತಿಯುಗದ ಮೂರ್ತಿ ಅದು, ಅನೇಕ ಜನ ಪೂಜಾ ಮಾಡಿ ಮಾಡಿ ಬರಿಸಿ ಉದ್ವರ್ಚನೆ ಮಾಡಿದಾಗ ಒರೆಸಿ ಕೈ ಹಿಡಿದು ಇಟ್ಟಾಗೆಲ್ಲ ಸ್ವಲ್ಪ ಸ್ವಲ್ಪ ಸವೆದು ಸ್ವಲ್ಪ ಪ್ರಾಚೀನ ಆಗಿದೆ, ಅದಕ್ಕೆ ಸ್ವರ್ಗ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ರಾಮದೇವ್ ದಿನ ಪ್ರವಾಸ, ಒಂದು ಊರಿಂದವರೆಗೆ ಪ್ರವಾಸ ಮಾಡಿ 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 ರಾಮದೇವ್ರ ಸ್ವರ್ಗ ಹೋಗ್ಯಾರ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಸೀತಾನ್ನ ರಾವಣ ಅಪಹಾರ ಮಾಡಿದ ಅಂತೇಳಿ ರಾಮದೇವ್ರ ವಿರಹದಿಂದ ಸ್ವರ್ಗ ಹೋಗ್ಯಾರ ಅಂತೇಳಿ ಇನ್ನು ಕೆಲವರು ಹೇಳ್ತಾರೆ. ಆ ಕೃಷ್ಣದೇವರಾಯ ಒಡೆಯರು ಕೇಳಿದರು, ಹೇಳಿ ನಿಮ್ಮ ಅಭಿಪ್ರಾಯ ಏನದು ಹೇಳ್ರಿ ಅಂತೇಳಿ. ಅದಕ್ಕೆ
ಸತ್ಯಧರ್ಮ ತೀರ್ಥರು ಆಗಿಂದಲೇ ಉತ್ತರ ಕೊಟ್ಟರಂತೆ. ಮನ್ನೇಹಂ ಕೃಷ್ಣರಾಜ ಪ್ರಭುವರ ಕೃತ ವಿಶೇಷ ಸಪರ್ಯ ಅತ್ರ ದೇಯಂ ಕಿಮಿತಿ ಚಿಂತಯನ್ ಕಾರ್ಶ್ಯವಾನ್ ಶ್ರೀರಾಮ ಅಂತ. ನೋಡಪ್ಪ, ನನ್ನ ಅಭಿಪ್ರಾಯ ಹಿಂಗದ. ನೀನು ನಿನ್ನ ಅರಮನೆಯಲ್ಲಿ ಪೂಜೆ ಮಾಡಿಕೊಂಡು ಪೂಜೆ ಮಾಡಿಸಿ ಮಠಕ್ಕೆ ಭೂಮಿ ಕಾಣಿ ಕೊಟ್ಟಿರಿ, ವಜ್ರದ ಮತ್ತು ಹಾರಗಳನ್ನು ಕೊಟ್ಟಿರಿ, ಆನಂತರ ಬಂಗಾರದ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳು ಕೊಟ್ಟಿರಿ. ಅದಕ್ಕೆ ರಾಮದೇವ್ರು ವಿಚಾರ ಮಾಡ್ಲಿಕ್ಕತ್ತಾರೆ, ಇಷ್ಟೆಲ್ಲ ಕೊಟ್ಟ ಈ ಕೃಷ್ಣರಾಜ ಒಡೆಯರಿಗೆ ನಾನು ಏನು ಕೊಡಲಿ, ನಾನಂತೂ ವನವಾಸಿ, ಏನು ಕೊಡಲಿ ಅಂತ ಚಿಂತಾದೊಳಗೆ ರಾಮದೇವರು ಸ್ವರ್ಗಾರಪ್ಪ ಅಂತ ಕೊಡ. ಅಂದರೆ ನೀ ಭಾಳ ಕೊಟ್ಟಿದ್ದಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಕೊಡಂತ ಅರ್ಥ. ಒಂದು ಆಶೀರ್ವಾದನೂ ಆಯಿತು. ಕಾವ್ಯ ರೂಪದಿಂದ ರಾಮದೇವ್ರು ಯಾಕೆ ತೆಲಗಾಗ್ಯಾರ ಅಂತಂದ್ರೆ ನಿನಗೇನು ಕೊಡಬೇಕು ಅಂತಂದು ಚಿಂತೆ ಮಾಡ್ಲಿಕ್ಕತ್ತಾರ. ಇಂಥ ಒಂದು ಚಮತ್ಕಾರದ ಅನೇಕ ಅಸಂಖ್ಯ ಉದಾಹರಣೆಗಳು ಇವರ ಜೀವನದಲ್ಲಿ ಇದೆ. ಈಗಾಗಲೇ 1 ಗಂಟೆ ಆಗಿ ಸಾಕಷ್ಟು ಮಿನಿಟ್ ಆಗಿದೆ. ಇನ್ನೊಂದು ಘಟನೆ ಹೇಳಿ ಇವತ್ತಿನ ಸೇವೆಯನ್ನು ಸತ್ಯಧರ್ಮ ತೀರ್ಥರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಒಂದ್ಸಲ ಮಠಕ್ಕೊಬ್ಬರು ಬ್ರಾಹ್ಮಣ ಬಂದ. ಆದರೆ ಅವನು ಭಸ್ಮ ಹಚ್ಕೊಂಡಿದ್ದ. ಆಗ ಅವಂಗ ಕೂಡಿಸಿದ್ರು, ಪಂಡಿತರ ಪಂಕ್ತಿಯಲ್ಲಿ ಕೂಡಿಸಿದ್ರು ಸ್ವಾಮಿಗಳು. ಪಂಡಿತರು ಹಾಗೆ ಇಂಥ ಸ್ಮಾರ್ತರ ಅಂತ ನಮ್ಮ ಲೈನ್ದೊಳಗೆ ಯಾಕೆ ಕೂಡಿಸಿದ್ರು, ಅವಾಗ ಅಸಮಾಧಾನ ಮಾಡಿದ್ರು ಪಂಡಿತರು. ಆನಂತರ ಅವನಿಗೆ ಒಳ್ಳೆ ರೇಷ್ಮೆ ಮಡಿ, ಬೆಳ್ಳಿ ತಂಬಿಗೆಗಳು, ಬಂಗಾರದ ಸರ ಎಲ್ಲ ಅವನಿಗೆ ದಾನ ಮಾಡಿ ಕೊಟ್ಟು ಕಳಿಸಿದ್ರು. ಅವ ಇನ್ನೂ ಹೊರಗೆ ಹೋಗಿಲ್ಲ. ಪಂಡಿತ ತಕರಾರು ತೆಗೆದರು. ಯಾವಾಗಲೂ ನಿಮ್ಮ ಸೇವೆ ಮಾಡ್ಕೊಂಬರು, ನಮಗೆ ಇಷ್ಟೊತ್ಕಾರ ಇಲ್ಲ, ಯಾವನೊಬ್ಬ ಅದ್ವೈತಿಗೆ ಇಷ್ಟು ನೀವು ಅನ್ನ ಸತ್ಕಾರ ಮಾಡಿದ್ರಲ್ಲ ಹಂಗಿಲ್ಲ ಅಂತ ಸ್ವಾಮಿಗಳು ಶಿಷ್ಯರನ್ನು ಕಳಿಸಿದ್ರು. ಹೋಗಿ ಬ್ರಾಹ್ಮಣ ಹುಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡಂತೆ. ಇನ್ನು ಹೋಗಿ ಒಂದು 5 ಮಿನಿಟು ಆಗಿದ್ದಿಲ್ಲ, ವಿದ್ಯಾರ್ಥಿಗಳು ಓಡಿದರು. ಊರೆಲ್ಲ ಹುಡುಕಿದ್ರು ಸಿಗಲಿಲ್ಲ. ಕಡೆ ಸ್ವಾಮಿಗಳು ಹೇಳಿದ್ರು, ಅಲ್ಲಿ ಈಶ್ವರದೇವ್ರ ಗುಡಿ ಅದೆಲ್ಲ ಅಲ್ಲಿ ನೋಡಿ, ಅಲ್ಲಿ ಹೋಗ್ಯಾನ ನೋಡ್ರಿ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಕಡೆ ಹುಡುಕಿ ಮತ್ತು ಈಶ್ವರ ದೇವ್ರ ಹತ್ರ ಬಂದ್ರೆ ಸ್ವಾಮಿಗಳು ಕೊಟ್ಟ ಮಡಿ, ತಂಗಿ, ಮಡಿ ಆ ಲಿಂಗದ ಮೇಲೆ ಇರ್ತಿತ್ತು. ಆನಂತರ ತಂಗಿ ಅಲ್ಲೇ ಇದ್ದು, ಆ ಬಂಗಾರ ಸರಾನು ಅಲ್ಲೇ ಇತ್ತು. ಆಗ ಅರ್ಥ ಆಯ್ತು, ಓಹೋ, ಸಾಕ್ಷಾತ್ ರುದ್ರದೇವರೇ ಬಂದು ಸತ್ಯಧರ್ಮ ತೀರ್ಥರ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡಂತೆ. ಸತ್ಯಧರ್ಮ ತೀರ್ಥರ ಮೇಲೆ ರುದ್ರದೇವರ ವಿಶೇಷ ಅನುಗ್ರಹ ಅಂತ ತಿಳ್ಕೊಂಡಂತಂದರೆ ಇವತ್ತಿಗೂ ಹೊಳೆ ನರಸಿಂಹಪುರದಲ್ಲಿ ಅವರ ವೃಂದಾವನದ ಎದುರಿಗೆ 2 ಲಿಂಗಗಳು ಉದ್ಭವವಾಗಿವೆ. ಈ ರೀತಿಯಾಗಿ ಅಂತಹ ರುದ್ರದೇವರಿಗೆ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಸತ್ಯಧರ್ಮ ತೀರ್ಥರು. ಒಬ್ಬೊಬ್ಬರ ಚರಿತ್ರೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಇದೆ. ಅಂಥ ಪರಂಪರೆಯಲ್ಲಿ ಬಂದ ಸ್ವಾಮಿಗಳ ಶಿಷ್ಯರು ನಾವಾಗಿದ್ದೇವೆ. ಅಂಥ ಮಹಿಮೆಯನ್ನೇ ಇವತ್ತಿಗೂ ವ್ಯಕ್ತಪಡಿಸುವ ನಮ್ಮ ಸತ್ಯಾತ್ಮ ತೀರ್ಥರ ಅನುಯಾಯಿಗಳು ನಾವಾಗಿದ್ದೇವೆ. ಇದು ನಮ್ಮ ಅನೇಕ ಜನ್ಮದ ಪುಣ್ಯ ಭಾಗ್ಯ. ಆದ್ದರಿಂದಾಗಿ ಈ ಸಂಕ್ಷಿಪ್ತವಾದ ಸತ್ಯಧರ್ಮ ತೀರ್ಥರ ಚರಿತ್ರ ಅನುವಾದ ರೂಪವಾದಂತಹದ್ದು ಅಂತಹ ಈ ವಾಂಗ್ಮಯ ಸೇವೆಯನ್ನು ಗುರುವಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಭೂ ಸಮೇತ ವೆಂಕಟೇಶ ದೇವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಯಾಕೆ ಗುರುಗಳನ್ನು ವರ್ಣನೆ ಮಾಡಿದಟ್ಟು ಅಂತಃಕರಣ ಶುದ್ಧಿ, ಮನಃಶುದ್ಧಿ ಆಗ್ತದಂತೆ. ಅದಕ್ಕೆ ಸುಮಧ್ವಯದಲ್ಲಿ ಹೇಳಿದ್ದಾರೆ, ಗುರುಗಳ ಸ್ತೋತ್ರ
ಅಂತಃಕರಣ ಶುದ್ಧಿಗೆ ಅತ್ಯಂತ ಕಾರಣ ಅಂತ ತಿಳ್ಕೊಂಡಂತೆ. ನಾರಾಯಣ ಪಂಡಿತಾಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಕಿಂತೋತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧಿ ಚರಿತಾನುವಾದ. ಜ್ಞಾನಿಗಳ ಮಹಾತ್ಮರ ಚರಿತ್ರೆಯನ್ನು ಕೇಳಿದರೆ ಮನಸ್ಸು ಅಂತಃಕರಣ ಶುದ್ಧಿಯಾಗ್ತದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಗುರುಗಳ ಮಹಿಮೆಯನ್ನು ವರ್ಣನೆ ಮಾಡಿದ್ದೇವೆ. ಈ ಪುಣ್ಯ ಅಕ್ಷಯವಾಗಿ ನಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ತರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.